ಹಲೋ ಮಕ್ಕಳೇ, ಎಲ್ಲ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 15 ಆಫ್ ರೇ ಆಪ್ಟಿಕ್ಸ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ಒಳ್ಳೆ ಮಜಾ ಬರ್ತಕ್ಕಂಥ ಟಾಪಿಕ್, ಸಖದಾಗಿರ್ತಕ್ಕಂಥ ಟಾಪಿಕ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ ಕ್ರಿಟಿಕಲ್ ಆಂಗಲ್. ಸೊ ನೀವೇನಾದ್ರೂ ಲಾಸ್ ಆಫ್ ರಿಫ್ರಾಕ್ಷನ್ ಗೊತ್ತಿಲ್ಲ ಅನ್ನೋಗಿದ್ರೆ ಮೊದಲು ಅದನ್ನ ಓದ್ಕೊಂಬನಿ. ಸೊ ಅಥವಾ ಡೈರೆಕ್ಟ್ ಆಗಿ ಇಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಯು ಕ್ಯಾನ್ ಫಾಲೋ ದಟ್ ಒನ್. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ದಿಸ್ ಈಸ್ ನಿಮ್ಮ ವಿಜ್ಞಾನ್ ಅಕಾಡೆಮಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ and critical angle. So let us start with our topic. So let me consider ಒಂದು denser medium ನ ಒಂದು rarer medium ನ consider ಮಾಡ್ತೀನಿ. So this is rarer medium and this is denser medium. Denser medium ಒಂದು rarer medium ನ consider ಮಾಡ್ತೀನಿ. So ಈಗ ಒಂದು ray ನ ಇನ್ಸಿಡೆಂಟ್ ಮಾಡ್ತೀನಿ. So ಒಂದು ರೇ ನ ತಗೊಂಡೋಗಿ ಇದು ಸರ್ಫೇಸ್ ಮೇಲೆ ಅಂದ್ರೆ ಬೌಂಡ್ರಿ ಮೇಲೆ ಇನ್ಸಿಡೆಂಟ್ ಮಾಡ್ತೀನಿ. ಸೊ ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ಒಂದು ನಾರ್ಮಲ್ ನ ಡ್ರಾ ಮಾಡಿದ್ದೀನಿ. ದಿಸ್ ಇಸ್ ಅ ನಾರ್ಮಲ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಈಗ ರೇ ಎಲ್ಲಿಂದ ಎಲ್ಲಿ ಟ್ರಾವೆಲ್ ಆಗ್ತಿದೆ? ಡೆನ್ಸರ್ ಇಂದ ರೇರರ್ ಗೆ ಟ್ರಾವೆಲ್ ಆಗ್ತಿದೆ, ಹೌದಾ? ಸೊ ಡೆನ್ಸರ್ ಇಂದ ರೇರರ್ ಗೆ ಟ್ರಾವೆಲ್ ಆದ್ರೆ ಯಾವ ಕಡೆ ಶಿಫ್ಟ್ ಆಗುತ್ತೆ? ಬೆಂಡ್ ಅವೇ ಫ್ರಮ್ ದ ನಾರ್ಮಲ್, ಹೌದು ತಾನೆ? ಸೊ ಈ ಕಡೆಗೆ ಶಿಫ್ಟ್ ಆಗುತ್ತೆ. ಸೊ ವಿ ಕಾಲ್ ದಿಸ್ ಆಸ್ ಅ ರಿಫ್ರಾಕ್ಷನ್. ಡೆನ್ಸರ್ ಇಂದ ರೇರರ್ ಗೆ ಹೋಗ್ತಿದೆ. ಸೊ ಈಗ ಇದನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ, ಇದನ್ನ ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಮುಂದಕ್ಕೆ ಹೋಗಿ. ಸೊ ಲೆಟ್ ಅಸ್ ಗೋ ಫಾರ್ವರ್ಡ್. ಈಗ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಒಂಚೂರು ಜಾಸ್ತಿ ಮಾಡ್ತೀನಿ. ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಒಂಚೂರು ಜಾಸ್ತಿ ಮಾಡಿದ್ರೆ ಸೊ ಈ ತರ ಬರುತ್ತೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಫರ್ದರ್. ಇದು I1 ಅಂತ ಕರಿತೀನಿ, ಇದು R1 ಅಂತ ಕರಿತೀನಿ, ಇದು I2. ಈಗ ಇನ್ನೊಂಚೂರು ಈ ಕಡೆ ಬೆಂಡ್ ಆಗತ್ತೆ. ಸೊ ಈಗ ಇದನ್ನ R2 ಅಂತ ಕರಿತೀನಿ. ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ರಾಕ್ಷನ್. ಮತ್ತೆ ಇನ್ಕ್ರೀಸ್ ಮಾಡ್ತೀನಿ. ಈಗ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡ್ತೀನಿ. ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಸಿಡೆನ್ಸ್ ಮಾಡಿದ್ರೆ ರಿಫ್ರಾಕ್ಟೆಡ್ ರೇ ಏನಾಗತ್ತೆ ಅಂದ್ರೆ ಇಟ್ ಕಮ್ಸ್ ಔಟ್ ಅಲಾಂಗ್ ದ ಸರ್ಫೇಸ್ ಬರುತ್ತೆ. ಇದನ್ನ ನಾವು ಗ್ರೇಸಿಂಗ್ ಎಮರ್ಜೆನ್ಸ್ ಅಂತ ಕರಿತೀವಿ. ಗ್ರೇಸಿಂಗ್ ಎಮರ್ಜೆನ್ಸ್ ಅಂತ ಕರಿತೀವಿ. ಸೊ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಏನಾಗತ್ತಪ್ಪ ಅಂದ್ರೆ ಯಾವುದೋ ಒಂದು ಸರ್ಟೆನ್ ಆಂಗಲ್ಗೆ ರಿಫ್ರಾಕ್ಟೆಡ್ ರೇ ಪರ್ಪೆಂಡಿಕ್ಯುಲರ್ ಬರುತ್ತೆ ನಾರ್ಮಲ್ ಗೆ. ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು I2. ಈ ಕೇಸ್ ನಲ್ಲಿ ಸೊ ಆಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟಿದೆ? 90 ಡಿಗ್ರಿ ಇದೆ. ಸೊ ದ ಆಂಗಲ್ ಫಾರ್ ವಿಚ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 90 ಡಿಗ್ರಿ, the corresponding angle of incidence is called as critical angle. I see. So ಇದು ಕರೆಕ್ಟ್ ಆಗಿ ಬರ್ಕೊಳ್ಳಿ. ಗ್ರೇಸಿಂಗ್ ಎಮರ್ಜೆನ್ಸ್ ಮತ್ತೆ ಗೇಜಿಂಗ್ ಎಮರ್ಜೆನ್ಸ್ ಅಂತ ಬರ್ದ್ಬಿಡಿ. ಗೇಜಿಂಗ್ ಅಂದ್ರೆ ಹುಲ್ಮೆಯೋದು. ಸರ್ ನಾವ್ ಯಾವಾಗ ಮಾಡ್ತಾ ಇರ್ತೀವಿ ಅದೇನಾ ಸರ್? ಅಲ್ಲ. ಸೊ ಇದು ಗ್ರೇಸಿಂಗ್ ಅಂದ್ರೆ ಹುಲ್ಮೆಯೋದು, ಗೇಜಿಂಗ್ ಅಂದ್ರೆ ಹುಲ್ಮೆಯೋದು, ಗ್ರೇಸಿಂಗ್ ಅಂದ್ರೆ ಸೊ ದಿಸ್ ಇಸ್ ದ ಆಂಗಲ್. ಸೊ ಗ್ರೇಸಿಂಗ್ ಅಂದ್ರೆ ಅಲಾಂಗ್ ದ ಸರ್ಫೇಸ್. ಈಗ ಇನ್ನೂ ಒಂಚೂರು ಇನ್ಕ್ರೀಸ್ ಮಾಡಿದ್ರೆ ದ ಆಂಗಲ್ ಇಸ್ ಫರ್ದರ್ ಎಕ್ಸ್ಟೆಂಡೆಡ್. ಇನ್ನೂ ಸ್ವಲ್ಪ ಆಂಗಲ್ ನ ಇನ್ಕ್ರೀಸ್ ಮಾಡಿದ್ರೆ ಸಚ್ ದಟ್ ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಇದ್ರೆ I is in greater than IC, the refracted ray will not undergo refraction, rather it will come back to the same medium. So ಈ phenomenon ನಾವೇನಂತ ಕರಿತೀವಿ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR, ಶಾರ್ಟ್ ಕಟ್ ಅಲ್ಲಿ TIR ಅಂತ ಬರೀತೀನಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಈ ಫಿನೋಮಿನನ್. ಸೊ ವೆನ್ ಎ ray is traveling from denser to rarer medium, there is a certain angle of incidence for which the angle of refraction is 90 degree. That angle is called as critical angle. ಯಾವ angle of incidence ಗೆ ರಿಫ್ರಾಕ್ಷನ್ ಆಂಗಲ್ 90 ಡಿಗ್ರಿ ಬರುತ್ತೋ ಆ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ನಾವೇನಂತ ಕರಿತೀವಿ? ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಸೊ ಹೌ ಡು ಯು ಡಿಫೈನ್ ಕ್ರಿಟಿಕಲ್ ಆಂಗಲ್? Critical angle is defined as the angle of incidence, for which the refracted ray is the refracting angle, ಅಥವಾ refracted ray is grazing on the interface. ಅಥವಾ ನೀವು ಇನ್ನೊಂದು ತರ ಡಿಫೈನ್ ಮಾಡಬಹುದು, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 90 ಡಿಗ್ರಿ. ಯು ಕ್ಯಾನ್ ಡಿಫೈನ್ ಇನ್ ಎನಿ ವೇ. ಸೊ ಇದಕ್ಕಿಂತ ಜಾಸ್ತಿ ಮಾಡಿದ್ರೆ, ಕ್ರಿಟಿಕಲ್ ಆಂಗಲ್ ಗಿಂತ ಆಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಮಾಡಿದ್ರೆ
ರೇ ಮತ್ತೆ ವಾಪಸ್ ಅದೇ ಮೀಡಿಯಂಗೆ ಬರುತ್ತೆ. ಇದನ್ನ ನಾವೇನಂತ ಕರಿತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ದೇರ್ ಆರ್ ಟೂ ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ಬೇಕಾದ್ರೆ ಎರಡು ಕಂಡೀಷನ್ ಇದೆ. ಸೊ ನೋಡಿ ಇಲ್ಲಿ, ಇದೇ ಪ್ರೋಸೆಸ್ ಈ ಕಡೆಯಿಂದ ಮಾಡಿದ್ರೆ ಆಗತ್ತಾ? ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಈ ಕಡೆಯಿಂದ ರೇನ ಇನ್ಸಿಡೆಂಟ್ ಮಾಡಿದ್ರೆ ಈ ಫಿನೋಮಿನನ್ ಒಪ್ಟೈನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಕಂಡೀಷನ್ಸ್ ಫಾರ್ total internal reflection, TIR. The first condition is ray must travel. ನೋಡಿ ಬೋರ್ಡ್ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಿರ್ತಾರೆ ಅಥವಾ 1 ಮಾರ್ಕ್ಸ್ ಆಬ್ಜೆಕ್ಟಿವ್ ಅಲ್ಲೂ ಕೇಳ್ತಿರ್ತಾರೆ. ray must travel, ray must direct from ray denser medium to rarer medium ಅಂದ್ರೆ ರೇನ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಕಡೆಗೆ ಇನ್ಸಿಡೆಂಟ್ ಮಾಡಬೇಕು. ಈ ತರ ಇರ್ತಕ್ಕಂಥ ಕಂಡೀಷನ್ ಅಲ್ಲಿ ಮಾತ್ರ ನಮಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್. ದಟ್ ಇಸ್ ಅ ಸೆಕೆಂಡ್ ಕಂಡೀಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ಬೇಕಾದ್ರೆ ಒಂದ್ ವೇಳೆ ಈಕ್ವಲ್ ಆಗಿದೆ ಗ್ರೇಸಿಂಗ್ ಎಮರ್ಜೆನ್ಸ್ ಬರ್ತಿದೆ, ಇದಕ್ಕಿಂತ ಒಂಚೂರು ಜಾಸ್ತಿ ಮಾಡಿದ್ರೆ ನಮಗೆ ಏನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ರೈಟ್ ಆನ್. ಸೊ ದೀಸ್ ಆರ್ ದ ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ನೆಕ್ಸ್ಟ್ ವಿ ವಿಲ್ ಸಿ ದ ಕ್ಯಾಲ್ಕುಲೇಷನ್. IC ಗೆ ಒಂದು ಫಾರ್ಮುಲಾ ಇದೆ, ಅದಕ್ಕೆ ಕ್ಯಾಲ್ಕುಲೇಷನ್ ಇದೆ. ವಿ ವಿಲ್ ಸಿ ದಟ್ ಒನ್. ಕ್ಯಾಲ್ಕುಲೇಷನ್ ಫಾರ್ ಕ್ರಿಟಿಕಲ್ ಆಂಗಲ್ ಆಯ್ತಾಯ್ತು. ಸೊ ದಟ್ ಕ್ಯಾಲ್ಕುಲೇಷನ್ ಫಾರ್ ಕ್ರಿಟಿಕಲ್ ಆಂಗಲ್. ನೆಕ್ಸ್ಟ್ ಟಾಪಿಕ್, ಕ್ಯಾಲ್ಕುಲೇಷನ್ ಫಾರ್ ಕ್ರಿಟಿಕಲ್ ಆಂಗಲ್. ಕ್ಯಾಲ್ಕುಲೇಷನ್ ಫಾರ್ ಕ್ರಿಟಿಕಲ್ ಆಂಗಲ್ ನಾನು IC ಅಂತ ಕರಿತೀನಿ. IC ಅಂತ ಕರಿತೀನಿ, ಕ್ರಿಟಿಕಲ್ ಆಂಗಲ್. ಸೊ ಕ್ರಿಟಿಕಲ್ ಆಂಗಲ್ ಯಾವ್ದನ್ನ ಕರಿತೀವಿ? ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 90 ಡಿಗ್ರಿ. ಸೊ ಈಗ ಇನ್ನೊಂದು ಕಂಡೀಷನ್ ಏನಿದೆ, ಸೊ ಈ ಕಡೆ ಡೆನ್ಸರ್ ಇರಬೇಕು, ಈ ಕಡೆ ರೇರರ್ ಇರಬೇಕು. ಡೆನ್ಸರ್ ಇಂದ ರೇರರ್ ಕಡೆಗೆ ಇನ್ಸಿಡೆಂಟ್ ಮಾಡಬೇಕು. ಸೊ ಇದು ರೇರರ್ ಮೀಡಿಯಂ ಅಂತ ಕರಿತೀನಿ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ μr, ಅಂಡ್ ದಿಸ್ ಇಸ್ ಡೆನ್ಸರ್ ಮೀಡಿಯಂ and ಇದನ್ನ mu d ಅಂತ ಕರಿತೀನಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೆನ್ಸರ್ ಮೀಡಿಯಂ ಇಸ್ mu d, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ರೇರರ್ ಮೀಡಿಯಂ ಇಸ್ μr. ಸೊ ಈಗ ಒಂದು ರೇ ಡೆನ್ಸರ್ ಇಂದ ರೇರರ್ ಕಡೆಗೆ ಹೋಗ್ಬೇಕಾದ್ರೆ, ಈ ತರ ಇರ್ತಕ್ಕಂಥ ರೇ ಈಗ ಹೋಗ್ಬೇಕಾದ್ರೆ ಗ್ರೇಸಿಂಗ್ ಎಮರ್ಜೆನ್ಸ್ ಆದಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ ಅದನ್ನೇ ನಾವು ಕ್ರಿಟಿಕಲ್ ಆಂಗಲ್ ಅಂತ ಕರಿತಿದ್ವಿ ಅಕಾರ್ಡಿಂಗ್ ಟು ದ ಡೆಫಿನೇಷನ್. ಸೊ ಈಗ ಈ ಆಂಗಲ್ ಎಷ್ಟಿದೆಯಪ್ಪ ಅಂದ್ರೆ 90 ಡಿಗ್ರಿ, ನೋ ಡೌಟ್ ಇನ್ ದಸ್ ಒನ್. ಸೊ ಈಗ ಈ ಫಿನೋಮಿನನ್ಗೆ ಇಲ್ಲಿ ಸ್ನೆಲ್ಸ್ ಲಾನ ಅಪ್ಲೈ ಮಾಡೋಣ. ಲೆಟ್ ಅಸ್ ಅಪ್ಲೈ ಸ್ನೆಲ್ಸ್ ಲಾ. ಸೊ ಅಪ್ಲೈಯಿಂಗ್ ಸ್ನೆಲ್ಸ್ ಲಾ at interface, applying Snell's law at the interface, sine of angle of incidence into mu1 is equals to mu2 into sine of angle of refraction. So ಈಗ ಇದನ್ನ ಕನ್ಫ್ಯೂಸ್ ಆಗೋಂಗಿದ್ರೆ ಇನ್ನೊಂದ್ ತರ ಹೇಳಿದ್ದೀನಿ, sine of angle of incidence, ಈ ರಿಫ್ರಾಕ್ಟಿವ್ ಇಂಡೆಕ್ಸ್, ಈ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ into sine of angle in that medium. ಒಂದು ಟ್ರಿಕ್ ಇದೆ, ಕನ್ಫ್ಯೂಸ್ ಆದ್ರೆ ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ನಿಮ್ಗೆ sin I by sin r is equal to mu2 by mu1 ಇದೆ. ಸೊ ಅದನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಕ್ ಹೇಳಿದ್ದೀನಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ ಇಂಟು ಸೈನ್ ಆಫ್ ಆಂಗಲ್ ಇನ್ ದಟ್ ಮೀಡಿಯಂ. ಸೊ mu d into sine of IC is equals to refractive index of this medium, that is mu r, into sine of angle in that medium. ಏನಿದೆ? sine of 90 ಇದೆ. So what is sine 90? 1. This value is 1. Therefore, sine of IC is equals to mu r divided by mu d. So ulta ಬರೀತೀರಿ, be careful. So always ನನ್ನ ಸ್ಟೂಡೆಂಟ್ಸ್ ನ ನೋಡಿದ್ದೀನಿ ಉಲ್ಟಾ ಬರ್ದಿರ್ತಾರೆ. ಸೊ ಏರ್ ಮತ್ತೆ ಮೀಡಿಯಂ ಇದ್ರೆ ಓಕೆ, ಎರಡು ಡಿಫ್ರೆಂಟ್ ಮೀಡಿಯಂ ಇದ್ರೆ ಯಾವ ನ್ಯೂಮರೇಟರ್ ಯಾವ ಡಿನಾಮಿನೇಟರ್ ಅಂತ ತುಂಬಾ ಕನ್ಫ್ಯೂಸ್ ಆಗ್ತಾರೆ. ಸೊ ಇದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಸೈನ್ ಆಫ್ IC should be always less than or equals to less than 1. ಇನ್ ದಿಸ್ ಕೇಸ್ ಆಬ್ವಿಯಸ್ಲಿ ಎರಡು ಸೇಮ್ ಇರಲ್ಲ, ಒಂದು ಹೈಯರ್ ಇರುತ್ತೆ, ಇನ್ನೊಂದು ಲೋಯರ್ ಇರುತ್ತೆ. ನೋಡಿ ಸೈನ್ I ಲೆಸ್ ದ್ಯಾನ್ 1 ಇರ್ಬೇಕಾದ್ರೆ, ಸೈನ್ IC ಲೆಸ್ ದ್ಯಾನ್ 1 ಇರ್ಬೇಕಾದ್ರೆ ನ್ಯೂಮರೇಟರ್ ಶುಡ್ ಬಿ ಸ್ಮಾಲರ್ ದೆನ್ ದ ಡಿನಾಮಿನೇಟರ್. ಸ್ಮಾಲರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿವೈಡೆಡ್ ಬೈ ಬಿಗ್ಗರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೇರರ್ ಮೀಡಿಯಂ
divided by refractive index of denser medium ಅಂತ ಬರೀಬಹುದಾ denser medium. So confuse ಆಗಬೇಡಿ, mu r divided by mu d, refractive index of rarer medium divided by refractive index of denser medium. ಇದನ್ನೇನಾದ್ರೂ ಉಲ್ಟಾ ಬರೆದ್ರೆ, ಸಪೋಸ್ ನೀವು ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಯ್ತು, ಸಪೋಸ್ ಉಲ್ಟಾ ಬರೆದ್ರಿ, ನ್ಯೂಮರೇಟರ್ ಅಲ್ಲಿ ಡೆನ್ಸರ್ ಮೀಡಿಯಂ, ಡಿನಾಮಿನೇಟರ್ ಅಲ್ಲಿ ರೇರರ್ ಮೀಡಿಯಂ ಬರೆದ್ರಿ ಅಂತ ಅನ್ಕೊಳ್ಳೋಣ. ನ್ಯೂಮರೇಟರ್ ಅಲ್ಲಿ ಡೆನ್ಸರ್ ಮೀಡಿಯಂ, ಡಿನಾಮಿನೇಟರ್ ಅಲ್ಲಿ ರೇರರ್ ಇದ್ರೆ ಫ್ರಾಕ್ಷನ್ ಗ್ರೇಟರ್ ದನ್ 1 ಬರುತ್ತೆ, ದಟ್ ಈಸ್ ಈಕ್ವಲ್ ಟು sin ic. ಇಸ್ ದಟ್ ಪಾಸಿಬಲ್? ನೋ. sin ic, sin theta is always less than or equal to 1. ಸೊ ಇಲ್ಲಿ ಈಕ್ವಲ್ ಆಗೋ ಚಾನ್ಸೇ ಇಲ್ಲ, ಯಾಕಂದ್ರೆ ಡಿಫರೆಂಟ್ ಮೀಡಿಯಂ ಬೇಕು, ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಫರೆಂಟ್ ಇರಬೇಕು. ಸೊ ಆಬ್ವಿಯಸ್ಲಿ ಒಂದು ಹೈ ಇರಬೇಕು, ಒಂದು ಲೋ ಇರಬೇಕು. ಹೈ ಇರೋದು ಎಲ್ಲಿರ್ಬೇಕು? ಡಿನಾಮಿನೇಟರ್ ಅಲ್ಲಿ ಇರಬೇಕು, ಲೋ ಇರೋದು ಮೇಲೆ ಇರಬೇಕು. ಕನ್ಫ್ಯೂಷನ್ ಅವಾಯ್ಡ್ ಅಂತ ಅನ್ಕೊಂತಿದ್ದೀನಿ. ಸೊ ಈಗ ಈ ಈಕ್ವೇಶನ್ ನ ತಗೊಂತೀನಿ. ಸೈನ್ ಆಫ್ ic is equals to sin ic is equals to sin inverse of refractive index of rarer medium divided by refractive index of denser medium. So confusion ಆಗಬೇಡಿ, ವೆರಿ ಕೇರ್ಫುಲ್ ಆಗಿ ಈ ಲಾಜಿಕ್ ನ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಗೋಂಗಿದ್ರೆ. ಸೊ ಇಫ್ ಸಪೋಸ್ ಔಟ್ಸೈಡ್ ಮೀಡಿಯಂ ಇಸ್, ಸಪೋಸ್ rarer medium is air, then mu rarer is equals to 1. Let mu denser medium is equal to simply mu. So IC is equals to sin inverse of 1 by mu. So ಯಾವುದೇ ಒಂದು medium ಗೆ ಅದರ critical angle ಎಷ್ಟಿರತ್ತಪ್ಪ ಅಂದ್ರೆ sin inverse of 1 by mu ಇರುತ್ತೆ. So ಇದು ಬೇಕಾಗತ್ತೆ. Always remember, critical angle depends on both the medium. ಒಂದೇ ಮೀಡಿಯಂ ಮೇಲೆ ಡಿಪೆಂಡ್ ಆಗಲ್ಲ. ಇಲ್ಲೇನೋ ಏರ್ ತಗೊಂಡಿದೀನಿ, ಜನರಲ್ ಆಗಿ ಏರ್ ಇರುತ್ತೆ, ಸೊ ಈ 1 divided by mu ಅಂತ ಬರ್ತೀನಿ. ಬಟ್ ಇದ್ರ ಪ್ಲೇಸ್ ಅಲ್ಲಿ ಇನ್ನೊಂದು ಬೇರೆ ಮೀಡಿಯಂ ಹಾಕಿದ್ರೆ, ಡೈಮಂಡ್ ಹಾಕಿದ್ರೆ, ಅವಾಗ ರೇ ಈ ಕಡೆಯಿಂದ ಆ ಕಡೆ ಹೋದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಲ್ಲ, ಈ ಕಡೆಯಿಂದ ಈ ಕಡೆ ಬರ್ಬೇಕು. ಅದ್ರ ಮೇಲೆ ಪ್ರಾಬ್ಲಮ್ ಮಾಡ್ತೀನಿ, ಯು ವಿಲ್ ಕಮ್ ಟು ಐಡಿಯಾ, ಯು ವಿಲ್ ಗೆಟ್ ಅನ್ ಐಡಿಯಾ. ಸೊ ಇದಾಯ್ತಾ ಇದು? ಸೊ ಮೇಕ್ ಎ ನೋಟ್ ಪಾಯಿಂಟ್. ಕ್ರಿಟಿಕಲ್ ಆಂಗಲ್ ಡಿಪೆಂಡ್ಸ್ ಆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಬೋತ್ ದ ಮೀಡಿಯಂ. ಒಂದೇ ಒಂದ್ರ ಮೇಲೆ ಅಲ್ಲ, ಎರಡೂ ಮೀಡಿಯಂ, ಯಾವ ಮೀಡಿಯಂ ನಾವು ತಗೊಂತಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಹೌದಾ? ಸೊ ಲೆಟ್ ಅಸ್ ಸಾಲ್ವ್ ಎ ಕ್ವಶನ್. ನೋಟ್ ಪಾಯಿಂಟ್ ಬರ್ಕೊಳ್ಳಿ. ನೋಟ್ ಪಾಯಿಂಟ್ critical angle depends on, IC depends on refractive index of both the medium. ಎರಡು ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಅದು ಹೇಗೆ ಎರಡು ಮೀಡಿಯಂ ಮೇಲೆ ಡಿಫರೆಂಟ್ ಆಗತ್ತೆ? ಸೊ ಅದ್ರ ಪ್ರಾಬ್ಲಮ್ಸ್ ಮಾಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ. ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡೋಣ. ಫೈಂಡ್ ದ ಕ್ರಿಟಿಕಲ್ ಆಂಗಲ್ ಫಾರ್ ಏರ್ ಅಂಡ್ ಗ್ಲಾಸ್ ಇಂಟರ್ಫರೆನ್ಸ್. ಫೈಂಡ್ ದ ಕ್ವಶನ್ ಬರ್ಕೊಳ್ಳಿ. ಫೈಂಡ್ ದ ಕ್ರಿಟಿಕಲ್ ಆಂಗಲ್ ಫಾರ್ ಏರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1 and glass of refractive index 3/2 combination. ಇವೆರಡು ಕಾಂಬಿನೇಷನ್ ಇದ್ದಾಗ ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಲೆಟ್ ಅಸ್ ಅಸ್ಯೂಮ್ ಈ ಕಡೆ ಗ್ಲಾಸ್ ಇದೆ ಅಂತ ಅನ್ಕೊಳ್ಳೋಣ, ಈ ಕಡೆ ಗ್ಲಾಸ್ ಇದೆ ಅಂಡ್ ಈ ಕಡೆ ಏರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಇಸ್ 3/2, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಇಸ್ 1. ಈಗ ರೇ ಯಾವ ಕಡೆಯಿಂದ ಯಾವ ಕಡೆಗೆ ಹೋದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ? ಈ ಕಡೆಯಿಂದ ಬಂದ್ಬಿದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗತ್ತಾ? ಏರ್ ಇಂದ ಗ್ಲಾಸ್ ಗೆ ಬಂದ್ರೆ ನೋ, it won't happen. So always refraction, total internal reflection will happen when a ray directed from denser to rarer medium, ಅಂದ್ರೆ ಗ್ಲಾಸ್ ಇಂದ ಏರ್ ಕಡೆಗೆ ಕಳಿಸಿದಾಗ ನಮಗೆ ಏನಾಗುತ್ತೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಅದೇ ತರ ಸೊ ವಿ ವಿಲ್ ಗೆಟ್ ಕ್ರಿಟಿಕಲ್ ಆಂಗಲ್ ಆಲ್ಸೋ. ಈಗ ಈ ತರ ಇದ್ದಾಗ ಒಂದು ರಿಫ್ರಾಕ್ಟಿಂಗ್ ಆಂಗಲ್ 90 ಡಿಗ್ರಿ ಬಂದಿದೆ ಅಂತ ಅನ್ಕೊಳ್ಳೋಣ. ಸೊ ಇದೆಷ್ಟಿದೆ? 90. ಸೊ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ನಾವು ಕ್ರಿಟಿಕಲ್ ಆಂಗಲ್ ಅಂತ ಕರೆದಿದ್ವಿ. ಸೊ ಈ ಕ್ರಿಟಿಕಲ್ ಆಂಗಲ್ ಎಷ್ಟಿದೆ ಅಂತ ಬೇಕಾದ್ರೆ ನೀವು ಬೇಕಾದ್ರೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಬಹುದು. ಸೈನ್ IC is equals to refractive index of rarer medium divided by refractive index of denser medium. ಇಲ್ಲ ಲಾಸ್ ಆಫ್ ರಿಫ್ರಾಕ್ಷನ್ ಅಪ್ಲೈ ಮಾಡಬಹುದು, ಅದನ್ನು ಅಪ್ಲೈ ಮಾಡಬಹುದು, ಸೇಮ್ ಇದೇ ಬರೋದು. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೇರರ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್. ಸೊ ನಿಮ್ಗೆ ಏನಾದ್ರು ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಯ್ತು ಅನ್ಕೊಳ್ಳಿ, ಯಾವ್ದು ನ್ಯೂಮರೇಟರ್ ಯಾವ್ದು ಡಿನಾಮಿನೇಟರ್, ಸೈನ್ IC ಶುಡ್ ಬಿ ಆಲ್ವೇಸ್ ಲೆಸ್ ದ್ಯಾನ್ 1. ಸೊ ಲೆಸ್ ದ್ಯಾನ್ 1 ಬೇಕಾದ್ರೆ ನ್ಯೂಮರೇಟರ್ ಲೆಸ್ ವ್ಯಾಲ್ಯೂ ಇರಬೇಕು, ಡಿನಾಮಿನೇಟರ್ ಗ್ರೇಟರ್ ವ್ಯಾಲ್ಯೂ ಇರಬೇಕು. ಆ ತರ ನೆನ್ಪಿಟ್ಕೊಳ್ಳಿ. IC is equals to sin inverse of refractive index of rarer medium. ಎಷ್ಟಿದೆ? 1 ಇದೆ. refractive index of denser medium ಎಷ್ಟಿದೆ? 3/2 ಇದೆ. ಸೊ 3 ಇಲ್ಲಿ ಬರೀತೀನಿ, ಡಿನಾಮಿನೇಟರ್ ಅಲ್ಲಿ 2 ಬರೀತೀನಿ. ಸೊ IC is equals to sin inverse of 2/3 ಏನ್ ಬರುತ್ತೆ? 2/3 is almost
41.8 ಡಿಗ್ರಿ ಬರುತ್ತೆ IC. ಸೊ ಕ್ಲಾರ್ಕ್ಸ್ ಟೇಬಲ್ ಅಲ್ಲಿ ಚೆಕ್ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ that is for all calculation purpose, this is taken as 42 degree. Sine inverse of 2 by 3 is 42 degree. Standard angle ಇದೊಂದು ನೆನಪಿಟ್ಕೊಳ್ಳಿ. ಸೊ critical angle for glass air interference. ಗ್ಲಾಸ್ ಮತ್ತೆ ಏರ್ ಇಂಟರ್ಫರೆನ್ಸ್ ಎರಡು ಮೀಡಿಯಂ ಕಾಂಬಿನೇಷನ್ ಇದ್ದಾಗ ಅದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ 3/2 ಇದ್ದಾಗ ನಮ್ಗೆ ಎಷ್ಟು ಬರುತ್ತೆ ಕ್ರಿಟಿಕಲ್ ಆಂಗಲ್, ದಟ್ ಈಸ್ ಗಿವನ್ ಬೈ 42. ಈಗ ಸೇಮ್ ಕ್ವಶನ್ ಕೇಳ್ತೀನಿ, ಇದಾಯ್ತಾ ಇದು. ಸೊ ಈ ವ್ಯಾಲ್ಯೂ ನೋಟ್ ಮಾಡ್ಕೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇದ್ದಾಗ ಅದ್ರ ಕ್ರಿಟಿಕಲ್ ಆಂಗಲ್ ಎಷ್ಟಿರುತ್ತೆ 42 ಡಿಗ್ರಿ. ಆಕ್ಚುಲಿ 41.8 ಸಮಥಿಂಗ್ ಬರುತ್ತೆ ಕ್ಲಾರ್ಕ್ಸ್ ಟೇಬಲ್ ನೋಡಿ ಚೆಕ್ ಮಾಡಿದಾಗ. ಸೊ ನಾವು 42 ಅಂತ ತಗೊಳ್ಳೋಣ ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ಸೊ ಇದನ್ನ ಎರೇಸ್ ಮಾಡ್ತೀನಿ. ಸಿಮಿಲರ್ ಕ್ವಶನ್, ಫೈಂಡ್ ದ IC critical angle for diamond and glass interference. Diamond and glass interference for diamond. ಡೈಮಂಡ್ ಸರ್, ನಾವೆಲ್ಲ ಡೈಮಂಡ್ಸ್ ಗೊತ್ತು, ನೀವೆಲ್ಲ ಡೈಮಂಡ್ಸ್ ಅಂತ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಹೇಳಿ ನೋಡೋಣ. ಯು ಗೈಸ್ ಆರ್ ಡೈಮಂಡ್ಸ್. ನಿಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿರುತ್ತೆ 2.4 ಇರುತ್ತೆ. 2.4 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೈಮಂಡ್. ಅಂಡ್ ಗ್ಲಾಸ್ ಹಳೆ ಕತೆ. ಸೊ ಗ್ಲಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ 3/2 ಇದ್ದಾಗ ಕ್ರಿಟಿಕಲ್ ಆಂಗಲ್ 42 ಇರುತ್ತೆ. ಹಾಗಾದ್ರೆ ಇದಕ್ಕೂ 42 ಬರುತ್ತೆ ಅಂತ ಹೇಳಿದ್ರೆ ರಾಂಗ್ ಆನ್ಸರ್. ಇಟ್ ಡಿಪೆಂಡ್ಸ್ ಆನ್ ಬೋತ್ ದ ಮೀಡಿಯಂ. ನೋಡಿ ಇಲ್ಲಿ ಈಗ ಏನ್ ಮಾಡೋಣ, ಒಂದ್ ಕಡೆ ಗ್ಲಾಸ್ ಒಂದ್ ಕಡೆ ಏರ್ ತಗೋಣ. ಅವಾಗಲೇ ಗ್ಲಾಸ್ ಇಲ್ಲಿ ತಗೊಂಡಿದ್ವಾ, ಇಲ್ಲೇ ತಗೊಂತೀನಿ ನಾನು ಈಗಲೂ. ಗ್ಲಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಈಸ್ 3/2. ಈಗ ಇದೇನಿದು ಡೈಮಂಡ್. ಯಾವ ಡೈಮಂಡ್? ಯಾವ್ದೋ ಒಂದು ಡೈಮಂಡ್. ಇಷ್ಟೊಂದು ಡೈಮಂಡ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಇಸ್ ಈಕ್ವಲ್ಸ್ ಟು 2.4. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಇಸ್ 2.4. ಸೊ ಈಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಗ್ರೇಸಿಂಗ್ ಎಮರ್ಜೆನ್ಸ್ ಆಗ್ಬೇಕಾದ್ರೆ ರೇ ಯಾವ ಕಡೆಯಿಂದ ಯಾವ ಕಡೆಗೆ ಬರಬೇಕು? ಗ್ಲಾಸ್ ಇಂದ ಈ ಕಡೆಗೆ ಹೋದ್ರೆ ಗ್ರೇಸಿಂಗ್ ಎಮರ್ಜೆನ್ಸ್ ಬರತ್ತಾ? ನೋ ನೋ ನೋ, ಇಟ್ ವೋಂಟ್ ಹ್ಯಾಪನ್. ಈಗ ಇಲ್ಲಿಂದ ಈ ಕಡೆಯಿಂದ ರೇನ ಕಳಿಸಿದಾಗ ನೀವೇನೇ ಮಾಡಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಎಷ್ಟೇ ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡಿ, ನಿಮ್ಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಲ್ಲ, ಗ್ರೇಸಿಂಗ್ ಎಮರ್ಜೆನ್ಸ್ ಕೂಡ ಆಗಲ್ಲ. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, so ray must be directed from optically denser to the rarer medium. So ಇವೆರಡನ್ನೂ ಕಂಪೇರ್ ಮಾಡಿದ್ರೆ ಇದು ಡೆನ್ಸರ್ ಮೀಡಿಯಂ, ಇದು ರೇರರ್ ಮೀಡಿಯಂ. ಸೊ ವಿಡಿಯೋ ನಂಬರ್ 12 ನಲ್ಲಿ ಲಾಸ್ಟ್ ಕ್ವಶನ್ ಹೋಮ್ ವರ್ಕ್ ಕೊಟ್ಟಿದೆ. ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ಫೈಂಡ್ ದ ಆಂಗಲ್ ಆಫ್ ರಿಫ್ರಾಕ್ಷನ್. ಅದನ್ನು ಮಾಡ್ತೀನಿ ನಾನು. ನೆಕ್ಸ್ಟ್ ಇದಾದ್ಮೇಲೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಈಗ ಯಾವುದೋ ಒಂದು ಸರ್ಟೆನ್ ಆಂಗಲ್ಗೆ ಗ್ರೇಸಿಂಗ್ ಎಮರ್ಜೆನ್ಸ್ ಬರ್ತಿದೆ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ದ ಇನ್ಸಿಡೆಂಟ್ ರೇ and this is the angle of emergence. So idu angle of incidence anta ankolana, that is critical angle. Emergence ee tara aagtide. Let us assume this is the emergence ray. So ee angle enagutte 90 degree, that is equal to refracted angle. So iga ee interference ge ಇವೆರಡು ಕಾಂಬಿನೇಷನ್ಗೆ ಕ್ರಿಟಿಕಲ್ ಆಂಗಲ್ ಎಷ್ಟಿರುತ್ತೆ ಅಂದ್ರೆ ಇವೆರಡರ ಮೇಲೆ ಡಿಪೆಂಡ್ ಆಗುತ್ತೆ. ಸೈನ್ ಆಫ್ IC ಇಸ್ ಈಕ್ವಲ್ಸ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೇರರ್ ಮೀಡಿಯಂ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್ ಮೀಡಿಯಂ. ಹೌದಾ? ಡೆನ್ಸರ್ ಮೀಡಿಯಂ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೇರರ್ ಮೀಡಿಯಂ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್ ಮೀಡಿಯಂ. ಹೇಗೆ ಅಂತ ಗೊತ್ತಾಯ್ತಾ? ಸೈನ್ IC should be always less than 1. ಸೊ ಹಾಗಾದ್ರೆ ನ್ಯೂಮರೇಟರ್ ಏನಿರಬೇಕು? ಸ್ಮಾಲರ್ ವ್ಯಾಲ್ಯೂ ಇರಬೇಕು, ಡಿನಾಮಿನೇಟರ್ ಬಿಗರ್ ವ್ಯಾಲ್ಯೂ ಇರಬೇಕು. ಸೈನ್ ಆಫ್ IC for this combination is equals to refractive index of rarer medium. What is rarer medium? ಯಾವುದು ರೇರರ್? ಇದು ತಾನೇ ರೇರರ್ ಮೀಡಿಯಂ, ಗ್ಲಾಸ್. ಇದದ್ದು 1.5 ಬರುತ್ತೆ. ಸಾಲ್ವ್ ಮಾಡಿದ್ರೆ ಇದು 1.5 ಬರುತ್ತೆ. refractive index of rarer medium is 3/2 divided by refractive index of denser medium 2.4 ಬರುತ್ತೆ. Sin of IC is equals to 3 divided by 2 into 2.4. So IC is equals to sine inverse of 3 divided by 4.8. 4.8 ಕರೆಕ್ಟ್ ಆಗಿದೆಯಾ? ಯಾ. So sine inverse of 3 divided by 4.8. Smaller number, bigger number. All obviously less than 1 ಬರುತ್ತೆ. So you can get the value. So ಇದನ್ನ ಸಾಲ್ವ್ ಮಾಡಿದ್ರೆ you will get the answer for this one. So let us draw another question. So ಇನ್ನೊಂದು ಕ್ವಶನ್ ನ ಕೊಡ್ತೀನಿ. ಸೊ ವಿಡಿಯೋ ನಂಬರ್ 12 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನ ಇಲ್ಲಿ ಆನ್ಸರ್ ಮಾಡ್ತೀನಿ. ಆಕ್ಚುಲಿ ಇದು ಹೋಮ್ ವರ್ಕ್ ಕೊಟ್ಟಿದೆ, ಅದಕ್ಕೆ ಆನ್ಸರ್ ಬಂದಿರಲ್ಲ, ಯಾಕೆ ಅಂತ ಹೇಳ್ತೀನಿ ನೋಡಿ. ಸೊ ಆಯ್ತಾ ಇದು. ಸೊ ಲೆಟ್ ಅಸ್ ಸಿ.
So I'm going to erase 3 to 1 done. ಇದನ್ನ ಬೇಕಾದ್ರೆ ನೀವು ಹಾಗೆ ಇರ್ಬೋದು, ಆಪ್ಷನ್ಸ್ ಏನಾದ್ರು ಹೀಗೆ ಇದ್ರೆ ಯು ಕ್ಯಾನ್ ಟಿಕ್ ದ ಆಪ್ಷನ್. ಸೊ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಕ್ಲಾಸ್ ಟೇಬಲ್ ಯೂಸ್ ಮಾಡ್ಕೊಂಡು ಆಬ್ವಿಯಸ್ಲಿ ನೋಡಿ ಈ ರೇಷಿಯೋ ಲೆಸ್ ದೆನ್ 1 ಬರುತ್ತೆ, ನ್ಯೂಮರೇಟರ್ ಬಿಗರ್ ನಂಬರ್, ಡಿನಾಮಿನೇಟರ್ ಸ್ಮಾಲರ್ ನಂಬರ್, ಆಬ್ವಿಯಸ್ಲಿ ಲೆಸ್ ದೆನ್ 1 ಬರುತ್ತೆ, ಸಾಲ್ವ್ ಮಾಡಬಹುದು. ಸೊ ಲೆಟ್ ಅಸ್ ಆಸ್ಕ್ ಅನದರ್ ಕ್ವಶನ್. ಇನ್ನೊಂದು ಕ್ವಶನ್ ತಗೊಂತಾ ಇದ್ದೀನಿ. ಫೈಂಡ್ ದ ಆಂಗಲ್ ಆಫ್ ರಿಫ್ರಾಕ್ಷನ್. Find the angle of refraction. Find the angle of refraction. Question is find the angle of refraction. Refraction. Find the angle of refraction. So illi diamond same. Diamond medium of refractive index. Diamond of refractive index of this medium is 2.4. A ray is incident at an angle of 60 degree. A ray is incident at an angle of 60 degree. So ಈಗ ಈ ತರ ರಿಫ್ರಾಕ್ಟ್ ಆಯ್ತು ಅಂತ ಅನ್ಕೊಳ್ಳೋಣ. ನಂಗೆ ಗೊತ್ತಿಲ್ಲ ಹೇಗಾಗತ್ತೆ ಅಂದ್ರೆ ಈ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇದೆ ಕೊಟ್ಟಿದೆ. ವಿಡಿಯೋ ನಂಬರ್ 12 ನಲ್ಲಿ ಈ ಕ್ವಶನ್ ನ ಕೇಳಿರೋದು ನಾನು. ಸೊ ಈಗ ಡೆನ್ಸರ್ ಇಂದ ರೇರರ್ ಗೆ ಬರ್ತಿದೆ ಅಂದ್ರೆ ಇಟ್ ಶುಡ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್, ಈ ತರ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಇದು ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಕರಿತೀನಿ. ಸೊ ಈಗ ಇಲ್ಲಿ ಸ್ನೆಲ್ಸ್ ಲಾ ನ ಅಪ್ಲೈ ಮಾಡಿದ್ರೆ refractive index of this medium 2.4 into sine of angle in that medium ಏನ್ ಬರುತ್ತೆ, sine of 60 ಹೌದಾ, is equals to refractive index of this medium 1.5 into sine of angle in this medium sine r. There is a value. Sine r is equals to 2.4 into sine of 60 ಏನ್ ಬರುತ್ತೆ, that is root 3 by 2. root 3 divided by 2 root 3 divided by 2 root 3 divided by 2 whole divided by 1.5 ಇಲ್ಲಿ ಬರುತ್ತೆ. 1.5 ನ ನಾನು 3 by 2 ಅಂತ ಬರ್ಕೊಂತೀನಿ. ಸೊ ಎನಿ ಅಬ್ಜೆಕ್ಷನ್? ನೋ. ಸೊ ಈಗ ಇದನ್ನ 2.4 into root 3 divided by ಇವೆರಡು ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಈ 2 ನ್ಯೂಮರೇಟರ್ ಗೆ ಹೋಗುತ್ತೆ, into 2 divided by 3 into 2. ಸೊ ಇವೆರಡು ಕ್ಯಾನ್ಸಲ್ ಆಯ್ತು. root 3 ಇಲ್ಲಿ ಬರುತ್ತೆ. ಸೊ 2.4 divided by root 3 2.4 divided by root 3. ಸೊ ಇದನ್ನ ನೀವು ಸಾಲ್ವ್ ಮಾಡಿದ್ರೆ sin r root 3 ವ್ಯಾಲ್ಯೂ ಇಸ್ ಆಲ್ಮೋಸ್ಟ್ 1.8 somewhere 1.8 ಬರುತ್ತೆ, ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. 2.4 divided by 1 point something. ನ್ಯೂಮರೇಟರ್ ಬಿಗ್ಗರ್ ಇದೆ, ಡಿನಾಮಿನೇಟರ್ ಸ್ಮಾಲರ್ ಇದೆ, ಗ್ರೇಟರ್ ದನ್ 1 ಬರ್ತದೆ. ಹಾಗಂದ್ರೆ ಈ ಕ್ಯಾಲ್ಕುಲೇಷನ್ ತಪ್ಪು ಅಂತಲ್ಲ. there exists no such phenomenon like this. ಅಂದ್ರೆ ಈ ತರ ಇದ್ರೆ ಇದು ರೇ ರಿಫ್ರಾಕ್ಟ್ ಆಗಲ್ಲ, ಏನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗತ್ತೆ. ಸೊ ದೇರ್ಫೋರ್ ನಿಮ್ಗೆ ಇಲ್ಲಿ ಆನ್ಸರ್ ಸಿಗಲ್ಲ, ಆಂಗಲ್ ಆಫ್ ರಿಫ್ರಾಕ್ಷನ್ ಸಿಗಲ್ಲ. ಸೊ ರಾದರ್ ಯು ವಿಲ್ ಗೆಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಆಯ್ತಾ ಯಾಕೆ ಇದು ಬರಲ್ಲ ಅಂತ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಈಸ್ ಇನ್ನೊಂದು ಸ್ಮಾಲ್ ಪಾಯಿಂಟ್ ಇದೆ. ಲೆಟ್ ಅಸ್ ಅಸ್ಯೂಮ್ ಒಂದು ಸ್ಮಾಲ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೋಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್. ಸೊ ಈಗ ಒಂದು ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಕಡೆಗೆ ಇದು ಡೆನ್ಸರ್ ಮೀಡಿಯಂ ಅಂಡ್ ದಿಸ್ ಇಸ್ ರೇರರ್ ಮೀಡಿಯಂ. ಒಂದು ರೇ ಬಂದು ಬಿದ್ದಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಈಸ್ ದ ನಾರ್ಮಲ್. ಈಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆಯೋ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇರುತ್ತೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆದ್ರೂ ಕೂಡ the reflected ray due to total internal reflection will obey the laws of reflection. So this ray is ಯಾವ ಫಿನೋಮಿನಾ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಲ್ಲಿ ರಿಫ್ಲೆಕ್ಟೆಡ್ ರೇ ಲಾಸ್ ಆಫ್ ರಿಫ್ಲೆಕ್ಷನ್ ಒಬೇ ಮಾಡುತ್ತೆ. ದಿಸ್ ರೇ will obey the laws of reflection ನ ಒಬೇ ಮಾಡುತ್ತೆ. ಸೊ ಅದನ್ನೊಂದು ನೋಟಿಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ದಿ ಕ್ವಶನ್. ಕಂಪ್ಲೀಟ್ ದ ರೇ ಆಯ್ತಾ ಇದು. ಸೊ ಐ ವಿಲ್ ಗಿವ್ ಒನ್ ಮೋರ್ ಕ್ವಶನ್. ಸೊ ದರ್ ಇಸ್ ಎ ಪ್ರಿಸಮ್ ಬಗ್ಗೆ ಇನ್ನೂ ಮಾಡಿಲ್ಲ, ಜಸ್ಟ್ ಇಸ್ ಅಸ್ಯೂಮ್. ಪ್ರಿಸಮ್ ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 10th ಕ್ಲಾಸ್ ಅಲ್ಲೇ ಇದೆ. ಸೊ ಇದು 45 ಡಿಗ್ರಿ, ಇದು 90 ಡಿಗ್ರಿ. ಸೊ ಇದೊಂದು 45 ಡಿಗ್ರಿ ಪ್ರಿಸಮ್ ಇದೆ ಅಂತ ಅನ್ಕೊಳ್ಳೋಣ. ಜಸ್ಟ್ ಇಮ್ಯಾಜಿನ್ ಎ ರೇ ಇಸ್ ಫಾಲಿಂಗ್ ಲೈಕ್ ದಿಸ್ at a normal incidence on the surface. This is made up of glass of refractive index 3/2. Complete the path of ray. Find out
ಕಂಪ್ಲೀಟ್ ದ ಪಾತ್ ಆಫ್ ರೇ. ಸೊ ಇನ್ಸಿಡೆಂಟ್ ರೇ ಇಲ್ಲಿದೆ, ಇದ್ರದ್ದು ರೇನ ಕಂಪ್ಲೀಟ್ ಮಾಡಿ ನೋಡೋಣ. ಸೊ ಲೆಟ್ ಅಸ್ ಸಿ. ಆಯ್ತಾ, ಪಾಸ್ ಮಾಡಿದ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಸಿಂಪಲ್ ಆಗಿದೆ, ಟ್ರೈ ಮಾಡಿ. ಸೊ ಈಗ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿಸ್ ಒನ್. ನಾನು ಸಾಲ್ವ್ ಮಾಡಕ್ಕೆ ಹೊರಟಿದ್ದೀನಿ. ಅಟ್ ದಿಸ್ ಸರ್ಫೇಸ್, ದಿಸ್ ಇಸ್ ಅ ನಾರ್ಮಲ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆ? 90 ಇದೆ. ಯಾವುದೇ ಒಂದು ಸರ್ಫೇಸ್ಗೆ, ಇದು ಗ್ಲಾಸ್, ಇದು ಏರ್, ದಿಸ್ ಇಸ್ ದ ಏರ್ ಮೀಡಿಯಂ, ದಿಸ್ ಇಸ್ ದ ಗ್ಲಾಸ್ ಮೀಡಿಯಂ. ಯಾವುದೇ ಒಂದು ಸರ್ಫೇಸ್ಗೆ ನಾರ್ಮಲ್ ಆಗಿ ಇನ್ಸಿಡೆನ್ಸ್ ಬಿದ್ರೆ ಸೊ ಅದು ಹಾಗೆ ಹೋಗುತ್ತೆ, ರಿಫ್ರಾಕ್ಷನ್ ಆಗತ್ತೆ, ಬಟ್ ಅದೇ ತರ ಕಂಟಿನ್ಯೂ ಆಗುತ್ತೆ. ಇಟ್ ವಿಲ್ ಕಂಟಿನ್ಯೂ ಇಟ್ಸ್ ಪಾತ್ ವಿತೌಟ್ ಎನಿ ಡಿವಿಯೇಷನ್. ಹೌದಾ? ಆಂಗಲ್ ಆಫ್ ಇನ್ಸಿಡೆನ್ಸ್ 0 ಇದೆ. ಈ ಕೇಸ್ ನಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ 90 ಅಲ್ಲ, 0 ಇದೆ. ಸೊ ಹಾಗಾಗಿ ಆಂಗಲ್ ಆಫ್ ರಿಫ್ರಾಕ್ಷನ್ ಕೂಡ 0 ಇರುತ್ತೆ. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ನಾರ್ಮಲ್ ಮತ್ತೆ ಇನ್ಸಿಡೆಂಟ್ ರೇ ಜೊತೆ ಮೆಜರ್ ಮಾಡ್ತೀವಿ ಸರ್ಫೇಸ್ ಇಂದ ಆದ. ಓಕೆ, ಸೊ ನೆಕ್ಸ್ಟ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಲೆಟ್ ಅಸ್ ಸಿ. ಈಗ ಈ ಆಂಗಲ್ ನ ಈ ಲೈನ್ ನ ನಾರ್ಮಲ್ ಅಟ್ ದಿಸ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀನಿ. ಇದು 45 ಇದೆ, ಇದು 90 ಇದೆ. ಇದೆಷ್ಟಿರುತ್ತೆ? ಇದು 45 ಇರ್ಲೇಬೇಕಾ? ದಟ್ ಶುಡ್ ಬಿ 45. ಅಂಡ್ what should be this angle? This angle should be, ಹೇಳ್ತೀರಾ ಏನಾಗಿರ್ಬೇಕು ನೋಡಿ, ಈ ಆಂಗಲ್ ನೋಡಿ, ಈ ಆಂಗಲ್ 90 ಆದಾಗ ಈ ಆಂಗಲ್ ಎಷ್ಟಿರುತ್ತೆ? 45 ಆಗ್ಬೇಕು. ಈ ಆಂಗಲ್ 90 ಇದ್ದಾಗ ಇನ್ನು ಉಳಿದಿರ್ತಕ್ಕಂಥ ಆಂಗಲ್ 45 ಆಗಿರ್ಬೇಕು. ದ ರೇ ಇಸ್ ಇನ್ಸಿಡೆಂಟಿಂಗ್ at an angle greater than 42 degree. ನೆನಪಿದೆಯಾ? ಗ್ಲಾಸ್ ಸರ್ಫೇಸ್ಗೆ ಕ್ರಿಟಿಕಲ್ ಆಂಗಲ್ ಎಷ್ಟಿತ್ತು? 42 ಇತ್ತು. ನಾವು ಆಲ್ರೆಡಿ ಸಾಲ್ವ್ ಮಾಡಿಟ್ಟಿದ್ವಿ, ಅದೊಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನೋಟ್ ಮಾಡ್ಕೋಬೇಕಂತ ಹೇಳಿದ್ವಿ. ಸೊ ಈಗ ಇದೇನಾಗತ್ತೆ, ದಿಸ್ ವಿಲ್ ಇನ್ಸಿಡೆಂಟ್ ಅಟ್ ದಿಸ್ ಸರ್ಫೇಸ್ ಅಟ್ ಅನ್ ಆಂಗಲ್ ಆಫ್ ಇನ್ಸಿಡೆನ್ಸ್ 45. ಈಗ ಏನಾಗುತ್ತೆ? ರಿಫ್ರಾಕ್ಷನ್ ಆಗತ್ತಾ? ಇಲ್ಲ, ರಿಫ್ರಾಕ್ಷನ್ ಆಗಲ್ಲ, ಯಾಕಂದ್ರೆ ಇಟ್ ಇಸ್ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್. ಸೊ ಇಟ್ ವಿಲ್ ಅಕರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗತ್ತೆ. ಸೊ ಸಚ್ ದಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆಯೋ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇರುತ್ತೆ. ಅಂದ್ರೆ 45 ಡಿಗ್ರಿ ಇಂದ ಅದು ರಿಫ್ಲೆಕ್ಷನ್ ಆಗುತ್ತೆ. ಟೋಟಲ್ ಇಂಟರ್ನಲ್, ನಾರ್ಮಲ್ ರಿಫ್ಲೆಕ್ಷನ್ ಅಲ್ಲ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಯಾಕೆಂದ್ರೆ ಇಟ್ ಇಸ್ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್. ಸೊ ಐ ಸಿ ಫಾರ್ ಗ್ಲಾಸ್ ಆಫ್ ಹ್ಯಾವಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್ 3/2. ಇಲ್ಲಿ ಕೊಟ್ಟಿದ್ದಾರೆ 3/2. ಸೊ ದಟ್ ಈಸ್ ಈಕ್ವಲ್ಸ್ ಟು ಐ ಸಿ ಆಫ್ ಗ್ಲಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 3/2 is 42 ಡಿಗ್ರಿ. ಆಕ್ಚುಲಿ 41.8. ಫಾರ್ ಸ್ಮಾಲ್ ಆಲ್ ಕ್ಯಾಲ್ಕುಲೇಷನ್ ಪರ್ಪಸ್ ನಾವು 42 ಅಂತ ತಗೊಳ್ಳೋಣ. ಸೊ ಇದೇನಾಗುತ್ತೆ? ಸೊ ಇಟ್ ವಿಲ್ ಕಮ್ ಪ್ಯಾರಲಲ್ ಟು ದ ಫೇಸ್. ಇದು 90 ಇದೆ. ಸೊ ಈ ಆಂಗಲ್ ಎಷ್ಟಿತ್ತು? 90 ಇತ್ತು. ಇದು 90 ಡಿಗ್ರಿ ಅಲ್ಲಿ ಬರುತ್ತೆ. ಅಂಡ್ ದಿಸ್ ಇಸ್ ಇನ್ಸಿಡೆಂಟಿಂಗ್ ನಾರ್ಮಲಿ. ಇಟ್ ವಿಲ್ ಗೋ ವಿತೌಟ್ ಎನಿ ಡಿವಿಯೇಷನ್. ಸೊ ದಿಸ್ ಇಸ್ ಯೂಸ್ಡ್ ಟು ಪ್ರೊಡ್ಯೂಸ್ ದ ಡಿವಿಯೇಷನ್ ಆಫ್ 90 ಡಿಗ್ರಿ. ಯಾವುದೇ ಒಂದು ರೇನ 90 ಡಿಗ್ರಿ ಡಿವಿಯೇಷನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಇಂತಹ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಇಮ್ಯಾಜಿನ್ ನಾವು 90 ಡಿಗ್ರಿ ಟಿಲ್ಟ್ ಮಾಡಕ್ಕೆ ಹೇಳ್ತೀನಿ ಹೇಗೆ ಅಂತ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಆಯ್ತಾ? ಇದು ಡನ್. ಐ ಆಮ್ ಗೋಯಿಂಗ್ ಟು ಎರೇಸ್. ಸೊ ಒಂದು ಇಮೇಜ್ ಇದೆ, ಒಂದು ಆಬ್ಜೆಕ್ಟ್ ಇದೆ ದೂರದಲ್ಲಿ. ಲೆಟ್ ಅಸ್ ಅಸ್ಯೂಮ್ ದೇರ್ ಇಸ್ ಎನ್ ಆಬ್ಜೆಕ್ಟ್. ಯಾವ ಗಿಡ ಇದು? ಯಾವುದೋ ಒಂದು ಗಿಡ. ಓಕೆ, ಈ ತರ ಒಂದು ಆಬ್ಜೆಕ್ಟ್ ಇದೆ. ಒಂದು ಸ್ವಲ್ಪ ಚಿಕ್ಕದಾಗಿ ಬರೀತೀನಿ. ಓಕೆ, ಸೊ ಒಂದು ಆಬ್ಜೆಕ್ಟ್ ಇದೆ ದೂರದಲ್ಲಿ. ಅಲ್ಲಿಂದ ಬರ್ತಕ್ಕಂಥ ರೇಸ್ ನ ನಾವು 90 ಡಿಗ್ರಿ ಡಿವಿಯೇಟ್ ಮಾಡಬೇಕು. ಸೊ ಹೀಗೆ ಬರ್ತಕ್ಕಂಥ ರೇಸ್ ನ 90 ಡಿಗ್ರಿ ಡಿವಿಯೇಟ್ ಮಾಡಬೇಕು. ಯು ಕ್ಯಾನ್ ಯೂಸ್ ಅ ಪ್ರಿಸಮ್ ಲೈಕ್ ದಿಸ್. ದಿಸ್ ಇಸ್ 45 ಅಂಡ್ ದಿಸ್ ಇಸ್ 45. ಆಬ್ವಿಯಸ್ಲಿ ದಿಸ್ ವಿಲ್ ಬಿ 90. ಸೊ ಇಲ್ಲಿಂದ ಬರ್ತಕ್ಕಂಥ ರೇ ಹೀಗೋಗಿ ಹೀಗೆ ಬರುತ್ತೆ. ಸೊ ದಿಸ್ ಇಸ್ ದ ರಿಫ್ಲೆಕ್ಟೆಡ್ ರೇ. ಸೊ ಅಗೈನ್ ಇಲ್ಲಿಂದ ಬರ್ತಕ್ಕಂಥ ರೇ ಹೀಗೆ ಹೋಗಿ ಮತ್ತೆ ಈ ತರ ಬರುತ್ತೆ. ಸೊ ದಿಸ್ ಈಸ್ ದ ಫುಟ್ ಆಫ್ ದ ಟ್ರೀ ಅಂಡ್ ದಿಸ್ ಈಸ್ ದ ಟಿಪ್ ಆಫ್ ದ ಟ್ರೀ. ಇಮ್ಯಾಜ್ ಯಾವ ತರ ಟಿಲ್ಟ್ ಆಯ್ತು? 90 ಡಿಗ್ರಿ ಟಿಲ್ಟ್ ಆಯ್ತು. ಸೊ ಈ ತರ ಸಿಚುವೇಶನ್ಸ್ ಬಂದಾಗ ವಿ ಮೇಕ್ ಯೂಸ್ ಆಫ್ ದಿಸ್ ಒನ್. ಅಂದ್ರೆ ಒಂದು ಗೋಡೆಯಿಂದ ಹಿಂದ್ಗಡೆಯಿಂದ ಆ ಕಡೆ ಏನ್ ಆಬ್ಜೆಕ್ಟ್ಸ್ ಇದೆ ಅಂತ ನೋಡ್ಬೇಕಾದ್ರೆ ಈ ತರ ನಾವು ಪ್ರಿಸಮ್ ನ ಯೂಸ್ ಮಾಡಿ ಇಮೇಜ್ ನ ಡಿವಿಯೇಟ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಒನ್ ಆಫ್ ದ ಅಪ್ಲಿಕೇಶನ್. ನೆಕ್ಸ್ಟ್ ಇಸ್ ಕಂಪ್ಲೀಟ್ ದ ಪಾತ್ ಆಫ್ ದ ರೇ. ನೆಕ್ಸ್ಟ್ ಕ್ವಶನ್ ಆಯ್ತಾ? ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಕಂಪ್ಲೀಟ್ ದ ಪಾತ್ ಆಫ್ ರೇ. ಕಂಪ್ಲೀಟ್ ದ ಪಾತ್ ಆಫ್ ರೇ. ಒಂದು ಸೆಮಿ ಸ್ಪೆರಿಕಲ್ ಸರ್ಫೇಸ್ ನ ತಗೊಳ್ಳೋಣ. ಎ ರೇ ಇಸ್ ಇನ್ಸಿಡೆಂಟ್ ಆನ್ ದ ಸರ್ಫೇಸ್, ಆನ್ ದಿಸ್ ಸರ್ಫೇಸ್ at an angle 42 degree. 42 degree. So complete the path of ray. So ಈ angle 42 degree ಇದೆ. ಇನ್ನು ಸ್ವಲ್ಪ ದೊಡ್ಡದಾಗಿ ಬರೀತೀನಿ. ಈ angle 42 degree ಇದೆ. Complete the path of ray. 42. Complete the 42.
degree. Complete the path of ray. Complete the path of ray. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ನಿಮ್ಮ ಆನ್ಸರ್ ಏನಾದ್ರೂ it comes out like this ಅಂತ ಇದ್ರೆ wrong answer. Wrong answer. ಯಾಕೆ ಅಂತ ಹೇಳ್ತೀನಿ ನೋಡಿ. What do you mean by angle of incidence? Sir, angle, critical angle is equals to 42 degree. 42 degree ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆಯಲ್ಲ, ಯಾಕೆ ಈ ತರ ಚೀಟಿಂಗ್ ಮಾಡ್ತೀರಿ? ನೋ ಚೀಟಿಂಗ್. ನೋಡಿ ಇಲ್ಲಿ, ವಾಟ್ ಯು ಮೀನ್ ಬೈ ಆಂಗಲ್ ಆಫ್ ಇನ್ಸಿಡೆನ್ಸ್? ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಮೆಜರ್ಡ್ ಫ್ರಮ್ ನಾರ್ಮಲ್ ಟು ದ ಗಿವನ್ ಇನ್ಸಿಡೆನ್ಸ್. ಹಾಗಾದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಾಯ್ತು? 48 ಡಿಗ್ರಿ. 48 degree. 48 degree ಆಯ್ತು. ಹೌದಾ? 48 degree is the angle of incidence, and the angle of incidence is greater than IC. critical angle ಗಿಂತ ಜಾಸ್ತಿ ಇದೆ. ಸೊ ಹಾಗಾದ್ರೆ ಈ ರೇ ಏನಾಗುತ್ತೆ? ಗ್ರೇಸಿಂಗ್ ಸರ್ಫೇಸ್ ಹೋಗತ್ತಾ? ಹೋಗಲ್ಲ. ಇಟ್ ವಿಲ್ ಅಂಡರ್ಗೋಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗತ್ತೆ such that this angle is again 48 degree. ಹೌದಾ? ಸೊ ಇದು 48 degree ಆಗತ್ತೆ. What happens next? ಸೊ ಈಗ ಇಲ್ಲಿಗೆ ಬಂದು ಬಿದ್ದಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆ ನೋಡೋಣ. ಸೊ ಐ ವಿಲ್ ಡ್ರಾ ಎ ನಾರ್ಮಲ್ ಹಿಯರ್. ನೋಡಿ, ಇಲ್ಲೊಂದು ಜಡ್ ಕಾಣಿಸ್ತಿದ್ಯಾ? ಟಿಡಿಂಗ್ 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 ಕಾಣಿಸ್ತಾ? ಜಿಂಗ್ ಜಿಂಗ್ ಜಿಂಗ್. 48. ಇಲ್ಲಿ 48 ಇದ್ರೆ ಈ ಆಂಗಲ್ ಎಷ್ಟಿರುತ್ತೆ? 48 ಡಿಗ್ರಿ ಇರುತ್ತೆ. ಈ ಆಂಗಲ್ 48 ಇದ್ರೆ ಈ ಆಂಗಲ್ ಎಷ್ಟಿರುತ್ತೆ? 42 ಡಿಗ್ರಿ. ಸೊ 42 ಡಿಗ್ರಿ ಇಸ್ ಅ ಕ್ರಿಟಿಕಲ್ ಆಂಗಲ್ ಫಾರ್ ದ ಗ್ಲಾಸ್ ವಿಚ್ ಇಸ್ ಹ್ಯಾವಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್ 3/2. ಸೊ ಹಾಗಾದ್ರೆ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ 42 ಇದೆ, ದಟ್ ಈಸ್ ಈಕ್ವಲ್ಸ್ ಟು ಕ್ರಿಟಿಕಲ್ ಆಂಗಲ್. ದ ರೇ ವಿಲ್ ಕಮ್ ಔಟ್ ಲೈಕ್ ದಿಸ್. ದಿಸ್ ಈಸ್ ದ ಗ್ರೇಸಿಂಗ್ ಎಮರ್ಜೆನ್ಸ್. Grazing emergence. This is the final output ray. Final output ray. So ಇನ್ನೊಂದು ಕ್ವಶನ್ ನ ಕೊಡ್ತೀನಿ, ಆಯ್ತಾ? Make a note on this one. So we are going to solve another question. 3, 2, 1 done. ಆಯ್ತಾ? ತುಂಬಾ ಈಸಿ ಇದೆ, ಕನ್ಫ್ಯೂಸ್ ಆಗಬೇಡಿ. ಸೊ ಒಂದು ಪ್ರಿಸಮ್ ನ ಕನ್ಸಿಡರ್ ಮಾಡ್ತೀನಿ. ಕಂಪ್ಲೀಟ್ ದ ಪಾತ್ ಆಫ್ ದ ರೇ. ಸೇಮ್ ಕ್ವಶನ್. This angle is 30 degree and this angle is 60 degree, and obviously ಇದು 90 ಇದೆ. So total 160 plus 30 90 90 180 ಬಂದಿದೆ. So a ray is falling like this. ಈ ತರ ಒಂದು ರೇ ಬಂದು ಬೀಳ್ತಿದೆ. Complete the path of the ray. So ಇಲ್ಲಿ ಆಂಗಲ್ ಎಷ್ಟಿದೆ? 90 degree ಇದೆ, ನಾನೇ ಕೊಟ್ಟಿದೆ. Complete the path of the ray. Complete the path of the ray. ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಟ್ರೈ ಮಾಡಿ. ಆಯ್ತಾ? I am going to solve. ಇಲ್ಲಿ angle of incidence ಎಷ್ಟು? 90 ನ ಅಲ್ಲ, 0. 0 is the angle of incidence. ಆ ಮಿಸ್ಟೇಕ್ ಮಾಡಬೇಡಿ. ತುಂಬಾ ಸ್ಟೂಡೆಂಟ್ಸ್ ಈ ಮಿಸ್ಟೇಕ್ ನ ಮಾಡ್ತಾರೆ. ಇಲ್ಲಿ angle of incidence 90 ಅಂತ ತಗೊಂಡ್ಬಿಡ್ತಾರೆ ಪಟ್ ಅಂತ. ಸೊ ಇಟ್ ಈಸ್ 0. ಸೊ angle of incidence 0 ಇದ್ದಾಗ angle of refraction ಕೂಡ 0 ಇರುತ್ತೆ. The ray will go without any deviation. ಹೌದಾ? ಈಗ ಇಲ್ಲಿ ಏನಾಗತ್ತೆ ನೋಡೋಣ. ಸೊ ಇಲ್ಲೊಂದು ನಾರ್ಮಲ್ ನ ಡ್ರಾ ಮಾಡ್ತೀನಿ, ಒಂದು ನಾರ್ಮಲ್ ನ ಗೀಚ್ತೀನಿ. ಓಕೆ, ನಾರ್ಮಲ್ ನ ಡ್ರಾ ಮಾಡಿದ್ದೀನಿ. ಈ ಆಂಗಲ್ 30 ಇದೆ, ಈ ಆಂಗಲ್ 90 ಇದೆ. ಆಬ್ವಿಯಸ್ಲಿ ಅವರೇ ಕೊಟ್ಟಿದ್ದಾರೆ ಈ ಆಂಗಲ್ 90 ಇದೆ. ಈ ಆಂಗಲ್ 90 ಇದ್ರೆ ಈ ಆಂಗಲ್ ಎಷ್ಟಿರುತ್ತೆ ಹೇಳ್ತೀರಾ? ಇಟ್ ಈಸ್ 60 ಡಿಗ್ರಿ. ಈಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆ ಅಂತ ಹೇಳ್ತೀರಾ? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಎಷ್ಟಿದೆ ಅಂತ ಹೇಳ್ತೀರಾ? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ 30 ಡಿಗ್ರಿ. 30 ಡಿಗ್ರಿ. Angle of incidence is 30 degree. Angle of ಇದು ಗ್ಲಾಸ್ ಹೇಳೋದು ಮತ್ತೆ Ng is equals to 3/2. Refractive index of the glass is 3/2. Angle of incidence is 30. ಈಗ ಇಲ್ಲಿ ಬಿದ್ದಿರ್ತಕ್ಕಂತಾರೆ will it undergo total internal reflection? No, it won't undergo total internal reflection. So rather it will go refraction. ಈಗ ಸೆಕೆಂಡ್ಸ್ ಈ ಪಾಯಿಂಟ್ ಅಲ್ಲಿ refraction, loss of refraction ಯೂಸ್ ಮಾಡೋಣ. Snell's law at second surface. Sine of angle in this medium, angle of incidence ಎಷ್ಟಿದೆ? 30 into refractive index of that medium 3/2 is equals to sine of, ಇದು refraction ಆಗತ್ತೆ, total internal reflection ಆಗಲ್ಲ. ಸೊ ಇದು total 32 3/2 ಇದ್ರೆ
IC ಎಷ್ಟಿರುತ್ತೆ 42 ಇರುತ್ತೆ. ಸೊ ಇಟ್ ಇಸ್ ಲೆಸ್ ದನ್ 42, ಹಾಗಾಗಿ ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಔಟರ್ ಮೀಡಿಯಂ ಏರ್, that is 1 into sine of angle of refraction. ಏನ್ ಬರುತ್ತೆ, sin r is equals to 3/2 into sin 30 is 1/2. ಹೌದಾ? So we'll get sin r is equals to 3/4. 3/4. R is equals to sin inverse of 3/4. Sin inverse of 3/4. ನೆನಪಿದ್ಯಾ? ಒಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ. ಇದು 5 ಇದ್ರೆ, ಇದು 3 ಇದ್ರೆ, ಇದು 4. ಇಲ್ಲ, this is not applicable. ಇಲ್ಲಿ ಅಪ್ಲೈ ಆಗಲ್ಲ. ಇಲ್ಲಿ 5 ಇದ್ದಿದ್ರೆ ಅಪ್ಲೈ ಆಗ್ತಿತ್ತು. No, it is not applicable. Okay, so R ಎಷ್ಟು ವ್ಯಾಲ್ಯೂ ಬಂದಿದೆ ಅಂತ ಅನ್ಕೊಳ್ಳೋಣ. ಈಗ ರಿಫ್ರಾಕ್ಷನ್ ಆಗತ್ತೆ. That will be like this. Denser in the rarer, bend away from the angle. Okay, so ಇಲ್ಲಿ total internal reflection ಆಗಲ್ಲ. So next ಇನ್ನೊಂದು ಕ್ವಶನ್ ನ ಕೊಡ್ತೀನಿ. So the next question is here. Complete the path of ray. Complete the path of ray. Path of ray. So ಆಗಲೇ ಮಾಡಿರ್ತಕ್ಕಂಥ ಸೇಮ್ ಪ್ರಿಸಮ್ ನ ತಗೊಂತೀನಿ. So I will consider the same prism which I considered in the previous problem. Right angled prism. Right angled prism, ಇಲ್ಲಿ angle 30 degree, ಇದು 90, ಇದು 60 degree. A ray is, so ಇದೆಷ್ಟಿದೆ 60 degree ಇದೆ. So ಒಂದು ray ಬಂದು ಇಲ್ಲಿ ಬೀಳ್ತಿದೆ. So a ray is falling on this surface at an angle 90 degree with respect to the surface. Normal ಅಲ್ಲ, with respect to the surface. So complete the path of ray. So video ನ pause ಮಾಡಿ ನೀವೇ try ಮಾಡಿ ನೋಡೋಣ. So complete the path of ray. Complete the path of ray. Done? I am going to solve. So ನೋಡಿ, ಇಲ್ಲಿ angle of incidence ಎಷ್ಟಿದೆ? 0 ಇದೆ. Angle of incidence 0 ಇದೆ. Angle of refraction ಕೂಡ 0 ಇರಬೇಕು. ಸೊ ಹಾಗಾದ್ರೆ ರೇ ಸೀದಾ ಹಾಗೆ ಬರುತ್ತೆ. ಹೌದಾ? ಸೊ ಸೀದಾ ಹಾಗೆ ಬಂದ್ರೆ the ray will pass without any deviation. The ray will pass without any deviation. ಇಲ್ಲಿಗೆ ಬಂದು ಬೀಳತ್ತೆ. ಸೊ ಈಗ ಈ ಆಂಗಲ್ 90 ಇದೆ, ಈ ಆಂಗಲ್ 90 ಇದೆ, ಇದು 60 ಇದೆ. ಹಾಗಾದ್ರೆ ಇದೆಷ್ಟಿರ್ಬೇಕು? ಸೊ ಈ ಆಂಗಲ್ ಕೂಡ 90 ಇರತ್ತಾ? ಈ ಆಂಗಲ್ ಎಷ್ಟಿರ್ಬೇಕು? 30 ಡಿಗ್ರಿ ಇರಬೇಕು. ಇಲ್ಲೊಂದು ನಾರ್ಮಲ್ ನ ಬರೀತೀನಿ. ಸೊ ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಒನ್ ಇಸ್ 3/2 and this is glass. Glass ಇದೆ, 30 ಡಿಗ್ರಿ ಇದೆ. 30 ಡಿಗ್ರಿ ಇದ್ರೆ ಈ angle of incidence ಎಷ್ಟಿದೆ? 60 degree. So it is greater than critical angle. Angle of incidence is greater than angle of critical angle. Critical angle IC ಗಿಂತ ಜಾಸ್ತಿ ಇದೆ. ಹಾಗಾದ್ರೆ ಇದೇನಾಗುತ್ತೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆದಾಗ ಸೇಮ್ ಆಂಗಲ್ ಇಂದ ಅದು ರಿಫ್ಲೆಕ್ಟ್ ಆಗತ್ತೆ. ಹೌದಾ? ಸೊ ಸೇಮ್ ಆಂಗಲ್ ಇಂದ ರಿಫ್ಲೆಕ್ಟ್ ಆಗಿ ಈ ಸರ್ಫೇಸ್ ಗೆ ಬರುತ್ತೆ. ಸೊ ಇಲ್ಲೊಂದು ನಾರ್ಮಲ್ ನ ಡ್ರಾ ಮಾಡ್ತೀನಿ. ಇದೆಷ್ಟಿರುತ್ತೆ ನೋಡಿ, ಇದು ಪೂರ್ತಿ 90 ಇದ್ರೆ ಇದ್ರಲ್ಲಿ 60 ಇದು ತಗೊಂಡಿದೆ. ಇನ್ನು ಉಳಿದಿರೋದು ಎಷ್ಟಿರುತ್ತೆ? ಇದು 30 ಇರುತ್ತೆ. ಇದು 30 ಇದ್ರೆ ಇದು 60 ಇರುತ್ತೆ. ಇದು 60 ಇದ್ರೆ ಮತ್ತೆ ಇದೆಷ್ಟು ಬರುತ್ತೆ? 30 ಡಿಗ್ರಿ ಬರುತ್ತೆ. ನೋಡಿ ಒಂದ್ಸತಿ ಡಯಾಗ್ರಾಮ್ ನ, ಕಾಣಿಸ್ತಿದೆಯಾ? ಯಾ, ಬೆಟರ್. ಸೊ ಇದು 30 and this one is also 30. ಈ ಆಂಗಲ್ ಕೂಡ 30 ಇರುತ್ತೆ. Angle of incidence at the second surface is 30, which is less than critical angle. So applying ಅಂದ್ರೆ ಈಗ ಏನಾಗುತ್ತೆ? ರಿಫ್ರಾಕ್ಷನ್ ಆಗುತ್ತೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಲ್ಲ, ರಿಫ್ರಾಕ್ಷನ್ ಆಗುತ್ತೆ. applying Snell's law at second surface. So ಈ ಸರ್ಫೇಸ್ ಅಲ್ಲಿ Snell's law ಅಪ್ಲೈ ಮಾಡಿದಾಗ what you are going to get? Angle of incidence ಎಷ್ಟಿದೆ? 30 ಇದೆ. Refractive index of glass, this medium 3/2 into sine of angle, sine of 30. ಆ medium ಅಲ್ಲಿ sine ಎಷ್ಟಿದೆ? Sine of angle that is 30 degree is equals to refractive index of the outside medium 1 ಏನಂತ ಅಸ್ಯೂಮ್ ಮಾಡ್ಕೊಂತ ಇದೀನಿ into sine of angle of refraction. ಈಗ ಡೆನ್ಸರ್ ಇಂದ ರೇರರ್ ಗೆ ಬರ್ತಿದೆ ಮೀಡಿಯಂ. ಹಾಗಾದ್ರೆ ಏನಾಗುತ್ತೆ? ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಎಷ್ಟು ಬರುತ್ತೆ? ಸಾಲ್ವ್ ಮಾಡೋಣ. sin 30 is 1/2. Sine of r is equals to sin r is equals to sin 30 ಎಷ್ಟು ವ್ಯಾಲ್ಯೂ? 1/2 ಬರುತ್ತಾ? 1/2 ಬರುತ್ತೆ. So we are going to get sin r is equals to 3/4. sin r 3/4 ಬಂದ್ರೆ r is equals to sin inverse of 3/4. ಅಷ್ಟು ಆಂಗಲ್ ಇಂದ ಅದು ಹೊರಗಡೆಗೆ ಬರುತ್ತೆ. ಸೊ obviously ಡೆನ್ಸರ್ ಇಂದ ರೇರರ್ ಬರ್ತಿದೆ. ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಒಂಚೂರು ಈ ಕಡೆಗೆ ಹೋಗಿ ಬೆಂಡ್ ಆಗತ್ತೆ. ಸೊ ದಿಸ್ ವಿಲ್ ಬಿ ದ ಆಂಗಲ್ ಆಫ್ ರಿಫ್ರಾಕ್ಷನ್. ಸೊ ದಟ್ಸ್ ಇಟ್. ನೋಟ್ ಮಾಡ್ಕೊಳ್ಳಿ.
ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. So I'm going to erase. Done? Yeah. Find the refractive index of liquid. Next question is find the refractive index of the liquid. So illondu prism ide. There is a prism here. It is an equilateral prism. ಈ angle 60 ಇದೆ, ಇದು 60 ಇದೆ, ಇದು ಕೂಡ 60 ಇದೆ. ಸೊ ಇಲ್ಲಿರ್ತಕ್ಕಂಥ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ? 3/2 ಇದೆ. ಅಂದ್ರೆ ಕ್ರಿಟಿಕಲ್ ಆಂಗಲ್ ಎಷ್ಟಿರಬೇಕು? 42 ಇರುತ್ತೆ. ಸೊ ಈಗ ಇಲ್ಲಿಂದ ಬರ್ತಕ್ಕಂಥ ಒಂದು ರೇ ಕಮಿಂಗ್ ಅಂಡ್ ಫಾಲಿಂಗ್ ಆನ್ ದಿಸ್ ಸರ್ಫೇಸ್ ಪರ್ಪೆಂಡಿಕ್ಯುಲರ್ಲಿ, ಹೀಗೆ ಬೀಳ್ತಕ್ಕಂಥ ರೇ ಹೀಗೆ ಹೋಗಿ ಸ್ಮಾಲ್ ಡಿವಿಯೇಷನ್, a ray falling on this surface, excuse me, yeah, so illondu ray consider ಮಾಡ್ತೀನಿ. A ray falling on this surface such that this angle is 90 degree. ಈ ray ಹೋಗಿ ಇಲ್ಲಿ ಬಿದ್ದಾಗ this will come out like this. This is grazing emergence. ಗೇಜಿಂಗ್ ಅಲ್ಲ, ಗೇಜಿಂಗ್ ಅಂದ್ರೆ ಹುಲ್ಮೇಯೋದು, ಆಲ್ರೆಡಿ ಹೇಳಿದ್ದೀನಿ. ಗ್ರೇಜಿಂಗ್ ಎಮರ್ಜೆನ್ಸ್. ಸೊ ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್. ಇದು ಔಟ್ ಸೈಡ್ ಒಂದು ಮೀಡಿಯಂ ಇದೆ, ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ μL ಇದೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇನ್ಸೈಡ್ ಪ್ರಿಸಮ್ ಇಸ್ ಮೇಡ್ ಅಪ್ ಆಫ್ ಗ್ಲಾಸ್, ಔಟ್ ಸೈಡ್ ಒಂದು ಲಿಕ್ವಿಡ್ ಇದೆ. ಸೊ ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್. ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲಿಕ್ವಿಡ್. Find the refractive index of the liquid. So pause the video and try by yourself. So pause the video. Rays ಈ ತರ ಕೊಟ್ಟಿದ್ದೀನಿ, ಆಯ್ತಾ? So I'm going to solve now. So ನೋಡಿ ಇಲ್ಲಿ ಬರ್ತಕ್ಕಂಥ ರೇಸ್ ಹಾಗೆ ಹೋಗ್ತಿದೆ ವಿತೌಟ್ ಎನಿ ಡಿವಿಯೇಷನ್. ಈಗ ಒಂದು ಕ್ವಶನ್ ನಾನು ಕೇಳ್ತೀನಿ, ಆನ್ಸರ್ ಮಾಡಿ. ಇಲ್ಲಿ ಬೀಳ್ತಕ್ಕಂಥ ರೇಸು ಗ್ರೇಜಿಂಗ್ ಎಮರ್ಜೆನ್ಸ್ ಆಗ್ತಿದೆ ಅಂದ್ರೆ ಯಾವ್ದು ಡೆನ್ಸರು ಯಾವ್ದು ರೇರರ್ ಆಗಿರ್ಬೇಕು? ಆಬ್ವಿಯಸ್ಲಿ ಇದು ರೇರರು, ಇದು ಡೆನ್ಸರ್ ಆಗಿರ್ಬೇಕಾ? ನೋ, ಇದು ಡೆನ್ಸರು, ಇದು ರೇರರ್ ಆಗಿರ್ಬೇಕು. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಗ್ರೇಜಿಂಗ್ ಎಮರ್ಜೆನ್ಸ್ ಆಗ್ಬೇಕಾದ್ರೆ ಯಾವಾಗ್ಲೂ ಡೆನ್ಸರ್ ಇಂದ ರೇರರ್ ಗೆ ಆಗಿರ್ಬೇಕು. ಸೊ ಇಟ್ ಇಸ್ ಕನ್ಫರ್ಮ್ ದಟ್ μg is greater than μL. ಸೊ ಈ ಕಂಡೀಷನ್ ನೋಡ್ಕೊಂಡು ಏನಾದ್ರು ಆಪ್ಷನ್ ಇದ್ರೆ ಎಲಿಮಿನೇಟ್ ಮಾಡ್ಬಿಡಿ. ಸೊ ಡೈರೆಕ್ಟ್ ಆಗಿ 3 ಆಪ್ಷನ್ ಎಲಿಮಿನೇಟ್ ಮಾಡಿದ್ರೆ ಸಾಲ್ವ್ ಮಾಡಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಟಿಕ್ ಮಾಡ್ಬೋದು. ಸೊ ಈಗ ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ ಇಂಟೆನ್ಷನಲಿ, ಸೊ ವಿ ಹ್ಯಾವ್ ಟು ಸಾಲ್ವ್. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಮೀಡಿಯಂ. ಸೊ ಇಲ್ಲೊಂದು ನಾರ್ಮಲ್ ನ ಕನ್ಸಿಡರ್ ಮಾಡ್ತೀನಿ. ಈ ಆಂಗಲ್ 60 ಇದೆ, ಈ ಆಂಗಲ್ 90 ಇದೆ, ಹಾಗಾದ್ರೆ ಇದೆಷ್ಟಿರಬೇಕು? ದಟ್ ಶುಡ್ ಬಿ 30 ಡಿಗ್ರಿ. ಸಾರಿ, ಇದು 60, ಇದು 60, ಸಾರಿ ಇದು 90, ಇದೊಂದು 60, ಇದೊಂದು 60 ಡಿಗ್ರಿ ಅಂಡ್ ದಿಸ್ ಇಸ್ 90 ಡಿಗ್ರಿ. ಈ ಆಂಗಲ್ ಎಷ್ಟಿರಬೇಕು? ದಟ್ ಶುಡ್ ಬಿ 30 ಡಿಗ್ರಿ. ಈ ಆಂಗಲ್ 30 ಇರ್ಲೇಬೇಕಾ? ಆ ಆಂಗಲ್ 30 ಇದ್ರೆ ಈ ಆಂಗಲ್ ಎಷ್ಟಿರಬೇಕು? ಅಗೈನ್ 60 ಡಿಗ್ರಿ. ಸೊ ಅಟ್ ದ ಸೆಕೆಂಡ್ ಸರ್ಫೇಸ್, at the second surface angle of incidence is equal to critical angle. ಎಷ್ಟಿದೆ? 60 ಡಿಗ್ರಿ ಇದೆ, ಹೌದಾ? ಸೊ ನೀವು ಬೇಕಾದ್ರೆ ರಿಫ್ರಾಕ್ಟೆಡ್ ಎಲ್ಲಿದೆ, ಗ್ರೇಜಿಂಗ್ ಎಮರ್ಜೆನ್ಸ್ ಆಗ್ತಿದೆ, ಹಾಗಾದ್ರೆ ಈಗ ಇದಕ್ಕೆ ಕ್ರಿಟಿಕಲ್ ಆಂಗಲ್ ಎಷ್ಟು? ಯಾವ್ದಕ್ಕೆ? ಬರೀ ಗ್ಲಾಸ್ಗೆ ಅಲ್ಲ, ಬರೀ ಗ್ಲಾಸ್ಗೆ ಅಂದ್ರೆ ತಪ್ಪಾಗತ್ತೆ. ಇಟ್ ಡಿಪೆಂಡ್ಸ್ ಆನ್ ಬೋತ್ ದ ಮೀಡಿಯಂ. ಸೈನ್ ಐಸಿ ಇಸ್ ಈಕ್ವಲ್ಸ್ ಟು refractive index of the rarer medium divided by refractive index of the denser medium. You know this one. Sin IC should be always less than 1. ಅಂದ್ರೆ ನ್ಯೂಮರೇಟರ್ ಅಲ್ಲಿ ರೇರರ್ ಮೀಡಿಯಂ ಇರಬೇಕು, ಡಿನಾಮಿನೇಟರ್ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್ ಮೀಡಿಯಂ. ಇವೆರಡರಲ್ಲಿ ರೇರರ್ ಯಾವುದು, ಡೆನ್ಸರ್ ಯಾವುದು? ಇದು ಡೆನ್ಸರು, ಇದು ರೇರರ್. ಸೊ ಯಾಕೆ ಹೇಳಿ, ಈ ಕಡೆಯಿಂದ ಈ ಕಡೆಗೆ ಹೋದ್ರೆ ತಾನೆ ನಮಗೆ ಕ್ರಿಟಿಕಲ್ ಆಂಗಲ್ ಸಿಗೋ, ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಗ್ರೇಜಿಂಗ್ ಎಮರ್ಜೆನ್ಸಿ ಸಿಗ್ಬೇಕಾದ್ರೆ ಡೆನ್ಸರ್ ಇಂದ ರೇರರ್ ಕಡೆಗೆ ಹೋಗ್ಬೇಕು, ಅಥವಾ ಇಲ್ಲ ಸಿಗೋದೇ ಇಲ್ಲ. ಸೊ ರೇರರ್ ಮೀಡಿಯಂ is this one, μL divided by refractive index of denser medium. ಎಷ್ಟಿದೆ? ಸೊ ದಟ್ ಈಸ್ 3/2. ಅವರೇ ಕೊಟ್ಟಿದ್ದಾರೆ 3, ಇಲ್ಲಿ ನ್ಯೂಮರೇಟರ್ ಅಲ್ಲಿ 2 ಅಂತ ಹಾಕೊಂಡೆ. ಸೊ ವಾಟ್ ಈಸ್ ದ ಆಂಗಲ್ IC? IC is 60 ಡಿಗ್ರಿ. sin IC ಎಷ್ಟಿರುತ್ತೆ? ಸೊ √3/2. am I right? √3/2 sin 60 √3/2, that is equals to μL into 2 divided by 3. μL is equals to 3√3 divided by 4. μL is equals to 3√3 divided by 4. That is the answer for this question. ಬನ್ನಿ NEET 2023 ಕ್ವಶನ್ ನ ತಗೊಂತೀನಿ. ಸೊ ಐ ಟೇಕ್ NEET 2023 ಕ್ವಶನ್. ಇದಾಯ್ತಾ? ಎರೇಸ್ ಮಾಡ್ತೀನಿ. ನೋಡಿ, ಪಕ್ಕ ಆಲ್ಮೋಸ್ಟ್ ಎವ್ರಿ ಇಯರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ ಕ್ವಶನ್ಸ್ ಕೇಳ್ತಾನೆ ಇದ್ದಾರೆ. ಇವನ್ CET ಅಂಡ್ NEET
ನೀಟ್ ಅಲ್ಲಿ ಮಿಸ್ ಆದ್ರೂ CET ಅಲ್ಲಿ ಅಂತೂ ಮಿಸ್ ಆಗಕ್ ಚಾನ್ಸೇ ಇಲ್ಲ, ಯಾಕಂದ್ರೆ ಒಂದೇ ಚಾಪ್ಟರ್ ಇಂದ 4 ಕ್ವಶನ್ ಬರುತ್ತೆ. ಯಾವ್ದ್ರಲ್ಲಿ? ರೇ ಆಪ್ಟಿಕ್ಸ್ ಅಲ್ಲಿ ಹೇಳ್ತಿದ್ದೀನಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಯುವರ್ KCET as well as board exam and also NEET exam. NEET exam ಅಲ್ಲಿ ಯೂಶಲಿ 2 ಕ್ವಶನ್ಸ್ ಬರುತ್ತೆ. ಆಕ್ಚುಲಿ ಪೂರ್ತಿ ಆಪ್ಟಿಕ್ಸ್ ಅಲ್ಲಿ 4 ಕ್ವಶನ್, 2 ರೇ ಆಪ್ಟಿಕ್ಸ್, 2 ವೇವ್ ಆಪ್ಟಿಕ್ಸ್ ಯೂಶಲಿ, ಅಥವಾ 3+1 ಮಾಡ್ತಾರೆ ಒಂದೊಂದ್ಸತಿ. ಸೊ KCET ಅಂತೂ ಪಕ್ಕ 4 ಕ್ವಶನ್ ಇರುತ್ತಪ್ಪ. ಸೊ ವಿ ವಿಲ್ ಸಾಲ್ವ್ NEET 2023 ಕ್ವಶನ್. ಸೊ NEET 2023 question on ray optics. Light travels a distance x in time t1 in air and 10x distance in time t2 in another medium, another denser medium. What is the critical angle? What is the critical angle between these two? What is the critical angle? Critical angle question mark. Options ಕೊಡ್ತೀನಿ, try ಮಾಡಿ. Sin inverse of 10t2 divided by t1. Option B, sin inverse of 10t1 divided by 2. Option, sorry, 2 ಅಲ್ಲ, t2. So option C, sin inverse of 10t2 divided by 10t1 divided by 2. And option D, sin inverse of t2 divided by t1. So these are the 4 options. Question is asked in 2023 ಅಲ್ಲಿ NEET ಅಲ್ಲಿ ಅಪಿಯರ್ ಆಗಿರ್ತಕ್ಕಂಥ ಕ್ವಶನ್. ಸಾಲ್ವ್ ಮಾಡಿ, ಪಾಸ್ ವಿಡಿಯೋ ಅಂಡ್ ಟ್ರೈ ಬೈ ಯುವರ್ ಸೆಲ್ಫ್. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಈಗ 2 ಮೀಡಿಯಂ ಇದೆ. ಸೊ 1 ಮೀಡಿಯಂ ತಗೊಂತೀನಿ, ಈ ಮೀಡಿಯಂ ನ ಏರ್ ಅಂತ ಕರಿತೀನಿ. ಏರ್ ಮೀಡಿಯಂ ನಲ್ಲಿ ಎಷ್ಟು ಟ್ರಾವೆಲ್ ಮಾಡುತ್ತೆ? x ಡಿಸ್ಟೆನ್ಸ್ ಇನ್ ಟೈಮ್ t ಸೆಕೆಂಡ್ಸ್. ಇನ್ನೊಂದು ಮೀಡಿಯಂ ಇದೆ, ಆ ಮೀಡಿಯಂ ನಲ್ಲಿ ನಂಗೆ ಗೊತ್ತಿಲ್ಲ ಯಾವ ಮೀಡಿಯಂ ಅಂತ, ಡೆನ್ಸರ್ ಮೀಡಿಯಂ ಅಂತ ಕರಿತೀನಿ. ಡೆನ್ಸರ್ ಮೀಡಿಯಂ ನಲ್ಲಿ 10x ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ ಇನ್ t2 ಸೆಕೆಂಡ್. ದಟ್ ಈಸ್ ಅ ಗಿವೆನ್ ಡೇಟಾ. ಸಿಂಪಲ್ ಆಗಿ ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ನೀವು ಸಿಂಪಲ್ ಆಗಿ ಹಾಗೆ ಸಾಲ್ವ್ ಮಾಡ್ಬೋದು. ಡೇಟಾನ ಕಲೆಕ್ಟ್ ಮಾಡೋಕೆ ನಾನು ಈ ತರ ಬರ್ದಿದ್ದೀನಿ ಅಷ್ಟೇ. ಸೊ ಈಗ ನಮ್ಗೆ ಕ್ರಿಟಿಕಲ್ ಆಂಗಲ್ ಗೆ ಫಾರ್ಮುಲಾ ಇದೆ. ಸೈನ್ ಆಫ್ IC is equals to refractive index of rarer medium divided by refractive index of denser medium. ಸೊ ಅವರೇ ಕೊಟ್ಟಿದ್ದಾರೆ ಡೆನ್ಸರ್ ಮೀಡಿಯಂ ಇದು ಅಂತ. ಏರು ರೇರರ್ ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ ಅಂತ ಕೊಟ್ಟಿದ್ದಾರೆ. ಸೊ ಈಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೇರರ್ ಮೀಡಿಯಂ ಇಲ್ಲಿ ಸಾಲ್ವ್ ಮಾಡ್ತೀನಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೇರರ್ ಮೀಡಿಯಂ ಎಷ್ಟಿದೆ? C/V. ಹೌದಾ? C/V in rarer medium. Are you getting what I am saying? Refractive index, ಬೇಸಿಕ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಡೆಫಿನೇಷನ್ ನ ತಗೊಂತಾ ಇದ್ದೀನಿ. ಅದೇ ತರ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್ ಮೀಡಿಯಂ ಏನ್ ಬರುತ್ತೆ? C/VD ಅಂತ ಬರೀಬಹುದು. ನಾನು ಅದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೇರರ್ ಮೀಡಿಯಂ ಇಸ್ C/VR ಹೋಲ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್ ಮೀಡಿಯಂ C/VD. ಸೊ C ಕ್ಯಾನ್ಸಲ್ ಆಗತ್ತಾ, ಇದನ್ನ VD ಡಿವೈಡೆಡ್ ಬೈ VR ಅಂತ ಬರೀಬಹುದು ನೋಡಿ. VD divided by VR. CC cancel ಆಗುತ್ತೆ, ನ್ಯೂಮರೇಟರ್ ಹೋಗುತ್ತೆ, VR ಡಿನಾಮಿನೇಟರ್ ಗೆ ಬರುತ್ತೆ. ಸೈನ್ ಆಫ್ IC is equals to VD divided by VR. ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ನೀವು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಪಟ್ ಅಂತ ಹಾಕೋಬಹುದು. ಅದನ್ನ ಬೇಕಾದ್ರೆ ಈ ಸ್ಟೆಪ್ ಗೆ ತಗೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ಬೋದು. VD ಅಂದ್ರೆ ಏನು? ಸ್ಪೀಡ್, ಎನಿ ಬೇಸಿಕ್ ಡೆಫಿನೇಷನ್ ಆಫ್ ಸ್ಪೀಡ್, ಡಿಸ್ಟೆನ್ಸ್ ಬೈ ಟೈಮ್. ಸೊ ಡೆನ್ಸರ್ ಮೀಡಿಯಂ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತಿದೆ? 10x divided by 2 ಇನ್ ಟೈಮ್. 10x ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತಿದೆ ಎಷ್ಟು ಟೈಮ್ ಅಲ್ಲಿ? T2 ಅಲ್ಲಿ. ಸೊ ಅದೇ ತರ VR. ಸೊ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತಿದೆ? x ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತಿದೆ ಎಷ್ಟು ಟೈಮ್ ಅಲ್ಲಿ? T1 ಅಲ್ಲಿ. ಸೊ ಇದನ್ನ ನಾನು ಯಾವ ತರ ಬರೀಬಹುದು? ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 10x, x ಕ್ಯಾನ್ಸಲ್ ಆಗತ್ತಾ? 10 into T1 divided by T2. So that is a value of sin IC. IC is equals to sin inverse of 10 T1 divided by T2. So pat anta answer ಹೇಳಿ. Option B is the right answer. Note ಮಾಡ್ಕೊಳ್ಳಿ. Next question is from NEET 2022. NEET 2022 question solve ಮಾಡಕ್ಕೆ ಹೊರಟಿದ್ದೀನಿ. ಇದಾಯ್ತಾ ಇದು? So I am going to erase. Done. ನೋಡಿ ಸಿಂಪಲ್ ಆಗಿದೆ, ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೋಗ್ಬೇಡಿ ಎಕ್ಸಾಮ್ ಅಲ್ಲಿ. sin IC is equals to C/VR divided by C/VD. CC cancel ಆಗಿ VD divided by VR. 10x divided by T2, x divided by V1. So x cancel ಆಗುತ್ತೆ, remaining 10T1 divided by T2. ಸಿಂಪಲ್ ಆಗಿ within 1 minute ಈಸಿ ಆಗಿ ಬರುತ್ತೆ.
So I'm going to erase this one. Next question is from NEET 2022. NEET 2022. The question is from NEET 2022. 2022. The question goes like this. Simplify ಮಾಡಿ ಬರೀತಾ ಇದ್ದೀನಿ, ಎಕ್ಸಾಕ್ಟ್ ಆಗಿ ಬರೀತಿಲ್ಲ. ಸ್ಪೀಡ್ ಆಫ್ light in medium 1 is equals to 1.5 into 10 power 8 meter per second. 1.8 meter per 1.8 into 10 power 8 meter per second. Sorry, 1.8 ಅಲ್ಲ, 1.5 into 10 power 8 meter per second. Speed of light in medium 2. Medium 2 is given as 2 into 10 power 8 meter per second. Calculate the critical angle for given pair of medium. For given pair of medium. So ಎರಡು ಮೀಡಿಯಂ ಕೊಟ್ಟಿದ್ದಾರೆ. ಸೊ ಅದರಲ್ಲಿ one medium ಅಲ್ಲಿ ಸ್ಪೀಡ್ 1.5 ಇದೆ. ಯಾವ್ದು ಸ್ಪೀಡ್? ಲೈಟ್ ಸ್ಪೀಡ್ 1.5 lakh kilometer or 1.5 into 10 power 8 meter per second. ಇನ್ನೊಂದರಲ್ಲಿ 2 into 10 power 8 meter per second ಇದೆ. ಸೊ ಆಪ್ಷನ್ಸ್ ನ ಕೊಡ್ತೀನಿ. ಸೈನ್ ಇನ್ವರ್ಸ್ ಆಫ್ 0.50. ಆಪ್ಷನ್ ಬಿ ಸೈನ್ ಇನ್ವರ್ಸ್ ಆಫ್ 0.75. ಸೊ ಆಪ್ಷನ್ ಸಿ tan inverse of 0.50 and option D tan inverse of 0.75. So these are the four options. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ತುಂಬಾ ಸಿಂಪಲ್ ಆಗಿದೆ, ವೆರಿ ಸಿಂಪಲ್. ಪಟ್ ಅಂತ ಸಾಲ್ವ್ ಮಾಡಿ, ಆಯ್ತಾ? ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ನೌ. ಸೊ ನೋಡಿ, ಎರಡು ಮೀಡಿಯಂ ಕೊಟ್ಟಿದ್ದಾರೆ, ಫಸ್ಟ್ ಮೀಡಿಯಂ ಅಂಡ್ ಸೆಕೆಂಡ್ ಮೀಡಿಯಂ. ಇವೆರಡರಲ್ಲಿ ಯಾವ್ದು ಡೆನ್ಸರ್ ಯಾವ್ದು ರೇರರ್ ಹೇಳ್ತೀರಾ? ಯಾವ್ದು ಡೆನ್ಸರ್ ಯಾವ್ದು ರೇರರ್ ಅಷ್ಟು ಗೊತ್ತಾದ್ರೆ ಸಾಕು, ಯು ಕ್ಯಾನ್ ಸಾಲ್ವ್ ವೆರಿ ಈಸಿಲಿ. ಸೊ ಆಕ್ಚುಲಿ ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಯು ವುಡ್ ಹ್ಯಾವ್ ಆನ್ಸರ್ ದಿಸ್ ಒನ್ ವೆರಿ ಈಸಿಲಿ. ತುಂಬಾ ಈಸಿ ಇದೆ. ಈಗ sin of IC is equals to refractive index of denser medium, sorry, refractive index of rarer medium divided by refractive index of denser medium. So ಈಗ ಅದರಲ್ಲಿ rarer medium ದು ಯಾವ ತರ refractive index ಬರೆಯಬಹುದು? Refractive index in rarer medium is equals to C by velocity of light in rarer medium divided by C by velocity of light in denser medium. C cancel आता है, VD divided by VR. Sin IC is equals to VD, velocity of light in denser medium. ಇವೆರಡರಲ್ಲಿ ಯಾವ ಡೆನ್ಸರ್ ಹೇಳ್ತೀರಾ? ಡೆನ್ಸರ್ ಮೀಡಿಯಂ, ಐ ಮೀನ್ ಡೆನ್ಸಿಟಿ ಜಾಸ್ತಿ ಆಗ್ತಾ ಇದೆ, ಸ್ಪೀಡ್ ಕಮ್ಮಿ ಆಗ್ತಾ ಇರುತ್ತೆ. ನಾ ಹೇಳಿದ್ದೀನಿ ಬಿಗಿನಿಂಗ್ ಆಫ್ ದ ರಿಫ್ರಾಕ್ಷನ್ ಅಲ್ಲಿ. ಸೊ ಅಂದ್ರೆ more the refractive index of the medium, lesser the speed. ಹಾಗಾದ್ರೆ ಇದೇನಾಗತ್ತೆ? ಇದು ಡೆನ್ಸರ್ ಮೀಡಿಯಂ ಆಗತ್ತೆ, ಡೆನ್ಸರ್ ಮೀಡಿಯಂ, and this is rarer medium. ಕನ್ಫ್ಯೂಷನ್ ಆದ್ರೆ ಏರ್ ಅಲ್ಲಿ ಸ್ಪೀಡ್ ಎಷ್ಟಿರುತ್ತೆ, ಕನ್ಫ್ಯೂಷನ್ ಆದ್ರೆ ಹೇಳ್ತೀನಿ. ಸೊ 3 into 10 power 8 meter per second. ಏರ್ಗಿಂತ ಡೆನ್ಸಿಟಿ ಜಾಸ್ತಿ, ಐ ಮೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರ್ತಕ್ಕಂಥ ಮೀಡಿಯಂ ನ ಯಾವುದೋ ಒಂದು ತಗೊಳ್ಳಿ, ಸ್ಪೀಡ್ ಏನಾಗುತ್ತೆ ಇದಕ್ಕಿಂತ ಕಮ್ಮಿ ಇರುತ್ತೆ. ಹೌದಾ? ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಗ್ತಾ ಇದ್ರೆ ಸ್ಪೀಡ್ ಏನಾಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ಇದ್ರ ಪ್ರಕಾರ ಯಾವ್ದು ಸ್ಪೀಡ್ ಜಾಸ್ತಿ ಇರುತ್ತೋ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದೆ, ಯಾವ್ದು ಸ್ಪೀಡ್ ಕಮ್ಮಿ ಇದೆಯೋ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದೆ. ಸೊ ಹಾಗಾದ್ರೆ ಇದು ಡೆನ್ಸರ್ ಮೀಡಿಯಂ, ಇದು ರೇರರ್ ಮೀಡಿಯಂ. ಸೊ ದಟ್ ಈಸ್ ಸೈನ್ IC is equal to ಸ್ಪೀಡ್ ಇನ್ ಡೆನ್ಸರ್ ಮೀಡಿಯಂ. ಎಲ್ಲಿದೆ ಸ್ಪೀಡ್ ಇನ್ ಡೆನ್ಸರ್ ಮೀಡಿಯಂ? ಇಲ್ಲಿದೆ 1.5 into 10 power 8 into 10 power 8 divided by rarer medium. This is 2 into 10 power 8. So 1.2 cancel agate. So you will get 0.75. 1.5 divided by 2, 0.75 correct agade. So therefore IC is equals to sin inverse of 0.75 is the answer. So therefore this is the answer. Nodi hage kottidare, standard angle enilla, sin inverse of 0.75. So standard angle agide, ಪಕ್ಕ ಆಂಗಲ್ ಆಗಿದೆ, ಆಪ್ಷನ್ಸ್ ಅದೇ ತರ ಕೊಡ್ತಿದ್ರು. ಸೊ ಸಿನ್ಸ್ ಇಟ್ ಇಸ್ ನಾಟ್ ಅ ಸ್ಟ್ಯಾಂಡರ್ಡ್ ಆಂಗಲ್, ಸೈನ್ ಇನ್ವರ್ಸ್ ಫಂಕ್ಷನ್ ಅಲ್ಲೇ ಕೊಟ್ಟಿದ್ದಾರೆ, ಸೈನ್ ಇನ್ವರ್ಸ್ ಆಫ್ 0.75. ನೋಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಕ್ವಶನ್ ನ ಸಾಲ್ವ್ ಮಾಡೋಣ. ಫೈಂಡ್ ದ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ whose critical angle is 30 degree. Simple question, very simple question. Find the, I will write here, find the speed of light in medium whose
critical angle is 30 degree, whose critical angle is 30 degree with respect to air. With respect to air, ನೋಡಿ ಕೊಟ್ಟಿರ್ತಕ್ಕಂಥ ಮೀಡಿಯಮ್ ಆಲ್ವೇಸ್ ಕ್ರಿಟಿಕಲ್ ಆಂಗಲ್ ಸೇಮ್ ಇರುತ್ತೆ ಅಂತ ಹೇಳಕ್ಕಲ್ಲ. ಅಂದ್ರೆ ಕೊಟ್ಟಿರ್ತಕ್ಕಂಥ ಎರಡು ಪೇರ್ ಅಂದ್ರೆ ಎರಡು ಮೀಡಿಯಂ ಏನಿದೆ, ದ ಕ್ರಿಟಿಕಲ್ ಆಂಗಲ್ ಡಿಪೆಂಡ್ಸ್ ಆನ್ ದ ಗಿವೆನ್ ಪೇರ್ ಆಫ್ ಮೀಡಿಯಂ. ಸೊ ಈಗ ಒಂದು ಗ್ಲಾಸ್ ತಗೊಳ್ಳಿ, ಇದೇ ಗ್ಲಾಸ್ ನ ಹೊರಗಡೆ ಇಟ್ರೆ ಕ್ರಿಟಿಕಲ್ ಆಂಗಲ್ ಎಷ್ಟಿತ್ತು 42 ಬಂತು. ಈ ಗ್ಲಾಸ್ ನ ತಗೊಂಡೋಗಿ ವಾಟರ್ ಅಲ್ಲಿ ಇನ್ವರ್ಸ್ ಮಾಡಿ ಕ್ರಿಟಿಕಲ್ ಆಂಗಲ್ 42 ಇರುತ್ತೆ ಇರಲ್ಲ. ಸೊ ಈ ಕ್ವಶನ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಏರ್ ಯಾವುದೋ ಒಂದು ಮೀಡಿಯಂ ಕ್ರಿಟಿಕಲ್ ಆಂಗಲ್ ಎಷ್ಟಿದೆ ಅಂತ ಹೇಳ್ತಾರೆ, 30 ಡಿಗ್ರಿ ಇದೆ ಅಂತ ಹೇಳ್ತಾರೆ. ವಿ ನೀಡ್ ಟು ಫೈಂಡ್ ದ ಸ್ಪೀಡ್ ಆಫ್ ದ ಲೈಟ್. ಸೊ ವಿ ಹ್ಯಾವ್ ಸೈನ್ ಆಫ್ IC is equals to sin IC is equals to refractive index of rarer medium divided by refractive index of denser medium. So ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾ ಪ್ರಕಾರ ಇದು ಡೆನ್ಸರ್, ಇದು ರೇರರ್ ಮೀಡಿಯಂ. ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ಫೈಂಡ್ ಔಟ್. ಹೀಗೆ ಹೋಗ್ತಕ್ಕಂಥ ರೇ ಈ ತರ ಬರುತ್ತೆ. ಕ್ರಿಟಿಕಲ್ angle of incidence is given as IC is equals to 30 degree, that is critical angle. So sin of 30 is equals to refractive index of rarer medium, outside medium ಅವರೇ ಕೊಟ್ಟಿದ್ದಾರೆ, air ಅಂತ ಕೊಟ್ಟಿದ್ದಾರೆ, divided by refractive index of denser medium ನಮಗೆ ಗೊತ್ತಿಲ್ಲ, n ಅಂತ ಬರ್ಕೊಂತೀನಿ. n is equals to sin 30 ಎಷ್ಟು, so it is 1/2. So 1 divided by 1/2 ಎಷ್ಟು ಬರುತ್ತೆ, that is 2. So n value is 2 ಬರ್ತದೆ. So n is equals to C by V formula according to absolute refractive index. 2 is equals to C divided by V in the denser medium, and V is equals to C by 2, that is 3 into 10 power 8 divided by 2. You will get 1.5 into 10 power 8 meter per second. Simple. Very, very simple. 1.5 into 10 power 8 meter per second. That's it. Note it. Then next topic is circle of illumination. Circle of illumination ಸಕದಾಗಿರ್ತಕ್ಕಂಥ ಟಾಪಿಕ್. ಸರ್ಕಲ್ ಆಫ್ ಇಲ್ಯುಮಿನೇಷನ್ ಇನ್ ವಾಟರ್. ಸೊ ಈಗ ಒಂದು ಸಿಚುವೇಶನ್ ನ ಕನ್ಸಿಡರ್ ಮಾಡ್ತೀನಿ. ಇದು ವಾಟರ್ ಮೀಡಿಯಂ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ವಾಟರ್ ಮೀಡಿಯಂ ಆರ್ ಡೆನ್ಸರ್ ಮೀಡಿಯಂ. ಜನರಲ್ ಆಗಿ ಮಾತಾಡೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಎ ಡೆನ್ಸರ್ ಮೀಡಿಯಂ and this is rarer medium ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈಗ ವಾಟರ್ ಅಥವಾ ಡೆನ್ಸರ್ ಮೀಡಿಯಂ ಒಳಗಡೆ ಹೋಗಿ ಒಂದು ಪಾಯಿಂಟ್ ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್ ನ ಹಾಕ್ತೀನಿ. ಒಂದು ಪಾಯಿಂಟ್ LED ಲೈಟ್ ಬರುತ್ತಲ್ಲ, ಸೊ ಸಣ್ಣದಾಗಿರ್ತಕ್ಕಂಥ ಒಂದು ಸ್ಮಾಲ್ ಬಲ್ಬ್ ತರ LED ಲೈಟ್ ನ ತಗೊಂಡೋಗಿ ಇಲ್ಲಿ ಇಡ್ತೀನಿ. ಗ್ಲೋ ಆಗೋ ತರ ಸೆಟಪ್ ಮಾಡ್ತೀನಿ. ನಾವು ವಾಟ್ ಹ್ಯಾಪನ್ಸ್, ನಾನು ಈ ಲೈಟ್ ನ ಇಲ್ಲಿಂದ ನೋಡಿದ್ರೆ ಕಾಣಿಸತ್ತೆ, ಎಲ್ಲೋ ಒಂದ್ ಕಡೆ ಕಾಣಿಸತ್ತೆ, ಸ್ವಲ್ಪ ಮೇಲೆ ಶಿಫ್ಟ್ ಆಗುತ್ತೆ, ಅದು ಸೆಕೆಂಡ್ರಿ. ಸೊ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಒಂಚೂರು ಈ ಕಡೆಗೆ ಹೋದ್ರೆ ಸ್ಟಿಲ್ ಕಾಣಿಸುತ್ತೆ, ಇನ್ನೊಂಚೂರು ಈ ಕಡೆಗೆ ಹೋದ್ರೆ ಕಾಣಿಸುತ್ತೆ, ಇನ್ನೂ ಒಂಚೂರು ಈ ಕಡೆಗೆ ಹೋದ್ರೆ ಆ ಲೈಟ್ ಕಾಣಿಸ್ದಿರಾನೆ ಆಗ್ಬಿಡತ್ತೆ. ಆರ್ ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಈ ಸ್ಟ್ರೈಟ್ ಇದೆಯಲ್ಲ, ನಾರ್ಮಲ್ ಇದೆ. ಒಂದು ನಾರ್ಮಲ್ ನ ಡ್ರಾ ಮಾಡ್ತಿದ್ದೀನಿ ಫಸ್ಟ್ ಆಫ್ ಆಲ್. ಓಕೆ, ಸೊ ಇಲ್ಲಿ ಒಂದು ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್ ಇದೆ. ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್. ಸೊ ಈ ಆಬ್ಜೆಕ್ಟ್ ನ ನಾನು ಇಲ್ಲಿಂದ ನೋಡಿದ್ರೆ ಕಾಣಿಸುತ್ತೆ, ಒಂಚೂರು ಪಕ್ಕಕ್ಕೆ ಹೋದ್ರೆ ಕಾಣಿಸುತ್ತೆ, ಇನ್ನೊಂಚೂರು ಪಕ್ಕಕ್ಕೆ ಹೋದ್ರೆ ಕಾಣಿಸುತ್ತೆ, ಇನ್ನೊಂಚೂರು ಪಕ್ಕಕ್ಕೆ ಹೋದ್ರೆ ಕಾಣಿಸ್ದಿರಾನೆ ಆಗ್ಬಿಡುತ್ತೆ. ಸೊ ಇದು ಏನಾಗತ್ತಪ್ಪ ಅಂದ್ರೆ, ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಒನ್. ಸೊ ಅಂಡ್ ಸ್ಪೆಷಲ್ ಟಾಪಿಕ್ ಅಂಡರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಸ್ circular patch or circle of illumination. ಸೊ ಇದು 3 ಡೈಮೆನ್ಷನಲ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದೇ ತರ ಇಲ್ಲಿಂದ ಅಬ್ಸರ್ವರ್ನ ಒಂಚೂರು ಈ ಕಡೆಗೆ ತಗೊಂಬನಿ ಕಾಣಿಸುತ್ತೆ, ಇನ್ನೊಂಚೂರು ಈ ಕಡೆಗೆ ತಗೊಂಬನಿ ಕಾಣಿಸುತ್ತೆ, ಇನ್ನೂ ಒಂಚೂರು ಈ ಕಡೆಗೆ ಬಂದ್ರೆ ಕಾಣಿಸಲ್ಲ, ಕಾಣಿಸ್ದಿರಾನೆ ಆಗತ್ತೆ. ಸೊ ಇದೇ ತರ ಇನ್ 3 ಡೈಮೆನ್ಷನ್ ಒಂದು ಸರ್ಕಲ್ ರೀಜನ್ ಅಲ್ಲಿ ಮಾತ್ರ ಈ ಆಬ್ಜೆಕ್ಟ್ ಕಾಣುತ್ತೆ. ಆ ಸರ್ಕ್ಯುಲರ್, ಜಸ್ಟ್ ಇಮ್ಯಾಜಿನ್ ಎ ಪಾಯಿಂಟ್ ಸೋರ್ಸ್ ಹಿಯರ್. ಸೊ ಈ ಪಾಯಿಂಟ್ ಸೋರ್ಸ್ ಇಲ್ಲಿಂದ ನೋಡಿದಾಗ ಕಾಣಿಸುತ್ತೆ, ಇಲ್ಲೊಂದು ಸರ್ಕ್ಯುಲರ್ ಪಾತ್ ನ ಕನ್ಸಿಡರ್ ಮಾಡಿ. ಆ ಸರ್ಕಲ್ ಗಿಂತ ಆಚೆ ಬಂದು ನೋಡಿದ್ರೆ ನಂಗೆ ಕಾಣಿಸೋದಿಲ್ಲ. ಸೊ ದಿಸ್ ಇಸ್ ಬಿಕಾಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಹೇಗಾಗತ್ತೆ ಅಂತ ಸ್ಟೆಪ್ ವೈಸ್ ನೋಡೋಣ ನೋಡಿ. ಸೊ ಲೆಟ್ ಮೀ ಕನ್ಸಿಡರ್ ಎ ರೇ ಕಮಿಂಗ್ ಫ್ರಮ್ ಹಿಯರ್. ಈ ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್ ಇಂದ ಒಂದ್ ರೇ ಬರುತ್ತೆ, ಬಂದಾಗ ಡೆನ್ಸರ್ ಇಂದ ರೇರರ್ಗೆ ಹೋಗುತ್ತೆ, ಏನಾಗುತ್ತೆ, ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್ ಆಗುತ್ತೆ. ಸೊ ಇನ್ನೊಂದ್ ರೇ ತಗೊಂತೀನಿ. ಸೊ ಇಟ್ ಅಗೈನ್ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಇನ್ನೊಂಚೂರು ಜಾಸ್ತಿ ಬೆಂಡ್ ಆಗುತ್ತೆ, ಯಾಕಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಈ ಸತಿ ಜಾಸ್ತಿ ಆಯ್ತು, ಹೌದಾ? ಸೊ ಅಗೈನ್ ಇನ್ನೊಂಚೂರು ಜಾಸ್ತಿ ಹೋದಾಗ ಈ ರೇ ಏನಾಗತ್ತಪ್ಪ ಅಂದ್ರೆ
ದ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈ ತರ ರೇಸ್ ಹೋಗುತ್ತೆ. ಸೊ ಮತ್ತೆ ಇಲ್ಲಿಂದ ಹೋಗ್ತಕ್ಕಂಥ ರೇಸು ಇನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ವಾಪಸ್ ಬಂದಿರುತ್ತೆ. ಇದು ಗ್ರೇಸಿಂಗ್ ಎಮರ್ಜೆನ್ಸ್ ಆಗುತ್ತೆ, ನಾಟ್ ಟೋಟಲ್ ಇದು ಏನಾಗುತ್ತೆ, ಗ್ರೇಸಿಂಗ್ ಎಮರ್ಜೆನ್ಸ್ ಆಗತ್ತೆ. ಸೊ ಇದಕ್ಕಿಂತ ಒಂಚೂರು ಆ ಕಡೆ ಹೋಗಿ ನೋಡಿದ್ರೆ ನಂಗೆ ಈ ಬಲ್ಬ್ ಕಾಣಲ್ಲ. ಅದೇ ತರ ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಇನ್ ದ ಆಪೋಸಿಟ್ ಸೈಡ್ ಆಲ್ಸೋ. ಇಲ್ಲಿಂದ ಬರ್ತಕ್ಕಂಥ ರೇಸು ಫಸ್ಟ್ ಏನಾಗುತ್ತೆ, ರಿಫ್ರಾಕ್ಟ್ ಆಗತ್ತೆ. ಸೊ ದಿಸ್ ಇಸ್ ಫಸ್ಟ್ ಇನ್ಸಿಡೆಂಟ್ ರೇ. ಇನ್ನೊಂದು ರೇ ಏನಾಗುತ್ತೆ, ಇನ್ನೊಂಚೂರು ಬೆಂಡ್ ಆಗತ್ತೆ ನಾರ್ಮಲ್ ಇಂದ. ಮತ್ತೆ ಇನ್ನೊಂದು ರೇ ಇಲ್ಲಿ ಬೀಳ್ತಕ್ಕಂಥ ರೇ ಇಟ್ ವಿಲ್ ಗೋ ಅಂಡರ್ಗೋ ಗೇಜಿಂಗ್ ಎಮರ್ಜೆನ್ಸ್, ಅಲ್ಲ ಗ್ರೇಸಿಂಗ್ ಎಮರ್ಜೆನ್ಸ್. ಗೇಜಿಂಗ್ ಅಂದ್ರೆ ಉಲ್ಮೈ ಅದು. ಓಕೆ, ಸೊ ಇನ್ನೊಂದು ರೇನ ಏನಾದ್ರೂ ತಗೊಂಬಂದ್ ಇಲ್ಲಿ ಬಿಟ್ರೆ ದಟ್ ವಿಲ್ ಅಂಡರ್ಗೋ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಲ್ಲಿ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಈ ಆಬ್ಜೆಕ್ಟ್ ನ ನಾನು ಇಲ್ಲಿವರೆಗೂ ನೋಡಿದ್ರೆ, ಜಸ್ಟ್ ಬಿಹೈಂಡ್ ದಿಸ್ ಒನ್ ಇಲ್ಲಿವರೆಗೂ ನೋಡಿದ್ರೆ ಈ ಆಬ್ಜೆಕ್ಟ್ ಕಾಣುತ್ತೆ. ಇಲ್ಲಿಂದ ನೋಡಿದಾಗ when I see this object from here, this object will not appear. ಇಲ್ಲಿಂದ ಆಚೆಗೆ ಹೋಗಿ ನೋಡಿದ್ರೆ ನನಗೆ ಕಾಣಿಸೋದೇ ಇಲ್ಲ ಅಂದ ತಕ್ಷಣ ಕಾಣಲ್ಲ ಅಂತಲ್ಲ, ಅಂದ್ರೆ ಈ ಆಬ್ಜೆಕ್ಟ್ ಇಂದ ಬರ್ತಕ್ಕಂಥ ರೇಸ್ ಏನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ದಿಸ್ ಇಸ್ ದ ಲಿಮಿಟ್. ಸೊ ಈಗ 3 ಡೈಮೆನ್ಷನಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ? ಸೊ ಈ ಪಾತ್ ಅಲ್ಲಿ ಅಂದ್ರೆ ಇದು ನಾರ್ಮಲ್ ಇದೆ, ನಾರ್ಮಲ್ ಗಿಂತ ಒಂಚೂರು ಆ ಕಡೆ ಹೋಗಿ ಇದ್ರ ಕಾಣಿಸುತ್ತೆ, ಈ ಆಬ್ಜೆಕ್ಟ್ ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್ ಕಾಣುತ್ತೆ. ಹಾಗೆ ಹೋಗ್ತಾ ಇದ್ರೆ ಯಾವ್ದೋ ಒಂದು ಸರ್ಟೆನ್ ಪಾಯಿಂಟ್ ಅಲ್ಲಿ ಈ ರೇಸ್ ಏನಾಗುತ್ತೆ, ಗ್ರೇಸಿಂಗ್ ಎಮರ್ಜೆನ್ಸ್ ಆಗುತ್ತೆ. ಇನ್ನೊಂಚೂರು ಆ ಕಡೆಗೆ ಹೋದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಕಂಪ್ಲೀಟ್ ಆಗಿ ರೇಸ್ ಬರೋದ್ರೆ ಬಂದ್ ಆಗ್ಬಿಡುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ಸೊ ಅದೇ ತರ ಈ ಕಡೆನೂ ಆಗತ್ತೆ. ನಾವು ಜಸ್ಟ್ ಇಮ್ಯಾಜಿನ್ ಇನ್ 3 ಡೈಮೆನ್ಷನ್. ಸೊ ಇಲ್ಲಿ ಆಬ್ಜೆಕ್ಟ್ ಇದೆ, ನಾನು ಇಲ್ಲಿಂದ ಆಬ್ಜೆಕ್ಟ್ ಇದೆ, ಇಲ್ಲಿಂದ ಬಂದು ಅಬ್ಸರ್ವರ್, ದಿಸ್ ಇಸ್ ಅಬ್ಸರ್ವರ್, ಜಸ್ಟ್ ಅಸ್ಯೂಮ್ ದಿಸ್ ಇಸ್ ಅಬ್ಸರ್ವರ್. ನನ್ನ ಕೈಯಲ್ಲಿ ಇದೆಯಾ ಕ್ಯಾಪು, ಅದೇ ಅಬ್ಸರ್ವರ್ ಅಂತ ಅನ್ಕೊಳ್ಳಿ. ಈ ಅಬ್ಸರ್ವರ್ ನ ಒಂಚೂರು ಈ ಕಡೆಗೆ ತಗೊಂಡ್ಬರ್ತೀನಿ, ಕಾಣಿಸುತ್ತೆ. ಇನ್ನೊಂಚೂರು ಈ ಕಡೆಗೆ ತಗೊಂಡ್ಬರ್ತೀನಿ, ಅಂದ್ರೆ ಕ್ಯಾಮರಾ ಕಡೆ ಬರ್ತಿದೆ ಈ ಕೇಸ್ ನಲ್ಲಿ. ಇನ್ನೊಂಚೂರು ಈ ಕಡೆಗೆ ತಗೊಂಡ್ಬಂದಾಗ ನಂಗೆ ಕಾಣಿಸೋದೇ ಬಂದಾಗ್ಬಿಡುತ್ತೆ. ಸೊ ಅದೇ ತರ 3 ಡೈಮೆನ್ಷನ್ ಅಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ. 3 ಡೈಮೆನ್ಷನ್ ಅಲ್ಲಿ ಅಸ್ಯೂಮ್ ಮಾಡ್ಕೊಂಡ್ರೆ ಸೊ ಯು ವಿಲ್ ಗೆಟ್ ಎ ಸರ್ಕ್ಯುಲರ್ ಪ್ಯಾಚ್. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಕಚಕ್ ಅಂತ ಈ ತರ ರಿಫ್ಲೆಕ್ಟ್ ಆಗಲ್ಲ. ಸೊ ಫಸ್ಟ್ ಗ್ರೇಸಿಂಗ್ ಆಗತ್ತೆ, ಆಮೇಲೆ ರಿಫ್ಲೆಕ್ಟ್ ಆಗ್ಬಿಡತ್ತೆ. ಸೊ ಇದನ್ನ 3 ಡೈಮೆನ್ಷನಲ್ ಇಮ್ಯಾಜ್ ಮಾಡಿದ್ರೆ ಸೊ ನನ್ಗೊಂದು ಸರ್ಕ್ಯುಲರ್ ಪ್ಯಾಚ್ ಅಲ್ಲಿ ಮಾತ್ರ, ಮೇಲ್ಗಡೆಯಿಂದ ನೋಡಿದ್ರೆ ಒಂದು ಸರ್ಕ್ಯುಲರ್ ಪ್ಯಾಚ್ ಅಲ್ಲಿ ಮಾತ್ರ ಲೈಟ್ ಕಾಣಿಸುತ್ತೆ. ಇನ್ ಮಿಕ್ಕಿರ್ತಕ್ಕಂಥ ರೀಜನ್ ಅಲ್ಲಿ ನಂಗೆ ಲೈಟ್ ಕಾಣಿಸೋದೇ ಇಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಸರ್ಕಲ್ ಆಫ್ ಇಲ್ಯುಮಿನೇಷನ್. ಸೊ ಆ ಸರ್ಕಲ್ಗೆ ರೇಡಿಯಸ್ ಎಷ್ಟಿರುತ್ತೆ, ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಇಸ್ ವಿ ಆರ್ ಗೋಯಿಂಗ್ ಟು ಸಿ. ಸೊ ಇಟ್ಸ್ ಅ 3 ಡೈಮೆನ್ಷನ್. ಸೊ ಈ ರೇಸ್ ನ ಎರೇಸ್ ಮಾಡ್ತೀನಿ, ಈ ರೇಸ್ ಎಲ್ಲ ಕಾಣಿಸುತ್ತೆ ನಂಗೆ. ಆಚೆ ಕಡೆಯಿಂದ ನೋಡಿದಾಗ ಈ ಪೋರ್ಷನ್ ಅಲ್ಲಿ ರೇಸ್ ಕಾಣಿಸುತ್ತೆ, ಅಂದ್ರೆ ಇಲ್ಲಿರ್ತಕ್ಕಂಥ ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್ ಕಾಣಿಸುತ್ತೆ. ಅಬ್ಸರ್ವರ್ ಎಲ್ಲೇ ಇರ್ಲಿ ನಂಗೆ ರೇಸು ಕಾಣಿಸುತ್ತೆ, ಇಲ್ಲಿಂದ ಬರ್ತಕ್ಕಂಥ ರೇಸು ಕಾಣಿಸುತ್ತೆ. ಸೊ ಇಲ್ಲಿಗೆ ಹೋದಾಗ ಬಂದಾಗತ್ತೆ, ಅದರಿಂದ ಆಚೆಗೆ ಹೋದ್ಮೇಲೆ ಯು ಕ್ಯಾನ್ ನಾಟ್ ಸಿ ದ ಇಮೇಜ್. ಸೊ ಈಗ ಇದನ್ನ 3 ಡೈಮೆನ್ಷನಲ್ ಇಮೇಜ್ ಮಾಡಿದ್ರೆ ಸೊ ವಿಲ್ ಗೆಟ್ ಎ ಸರ್ಕ್ಯುಲರ್ ಪ್ಯಾಚ್. ಸೊ ಒಂದು ಸರ್ಕ್ಯುಲರ್ ಪ್ಯಾಚ್ ತರ ಕಾಣಿಸುತ್ತೆ, ಹೌದಾ? ಸೊ ಇಟ್ಸ್ ಆಕ್ಚುಲಿ ಎ ಕೋನ್. ಸೊ ಕೋನ್ ರೀಜನ್ ಅಲ್ಲಿ ಮಾತ್ರ ಈ ಕೋನ್ ವರ್ಟೆಕ್ಸ್ ಇದಿರತ್ತಲ್ಲ, ಟಾಪ್ ಸರ್ಕಲ್. ಸೊ ಆ ಸರ್ಕಲ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಮಾತ್ರ ನಂಗೆ ಈ ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್ ಕಾಣುತ್ತೆ, ಅದರಿಂದ ಆಚೆಗೆ ಹೋದ್ರೆ ಕಾಣೋದೇ ಇಲ್ಲ. ಸೊ ಈಗ ಈ ಸರ್ಕ್ಯುಲರ್ ಪ್ಯಾಚ್ ರೇಡಿಯಸ್ r ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್, ಅಂಡ್ ಆಲ್ಸೋ ಲೆಟ್ ಅಸ್ ಅಸ್ಯೂಮ್ ದ ಡೆಪ್ತ್ ವೇರ್ ದ ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಇಸ್ h. ಲೆಟ್ ಅಸ್ ಅಸ್ಯೂಮ್ this is r, this is h, and up to what radius, ಅಂದ್ರೆ ಈ ಸರ್ಕ್ಯುಲರ್ ಪ್ಯಾಚ್ ರೇಡಿಯಸ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ವಾಟ್ ಅವರ್ ಅಲ್ಟಿಮೇಟ್ ಏಮ್ ಇಸ್. ಈ ತರ ಹೋಗಿ ಗ್ರೇಸಿಂಗ್ ಎಮರ್ಜೆನ್ಸ್ ಆಗ್ತಿದೆ ಅಂದ್ರೆ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರಬೇಕು, ದಟ್ ಶುಡ್ ಬಿ IC, ಕ್ರಿಟಿಕಲ್ ಆಂಗಲ್ ಆಗಿರಬೇಕು. ಇಲ್ಲೊಂದು Z ಫಾರ್ಮ್ ಆಗುತ್ತೆ ನೋಡಿ, ಆಲ್ಟರ್ನೇಟಿಂಗ್ ಆಂಗಲ್, ಜಿಂಗ್ 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 ಕಾಣಿಸ್ತಾ? ಇನ್ನೊಂದ್ಸರಿ ಜಿಂಗ್ ಜಿಂಗ್ ಜಿಂಗ್. ಸೊ ಇಲ್ಲಿ IC ಇದ್ರೆ ಈ ಆಂಗಲ್ ಎಷ್ಟಿರ್ಬೇಕು, IC ಇರಬೇಕು. ಸೊ ಇದನ್ನ ಇನ್ನೊಂದ್ ತರ ಹೇಳ್ಬೋದು, ಒಂದು ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್ ನ ವಾಟರ್ ಬಾಡಿಯಲ್ಲಿ ಇಟ್ಟಾಗ ನನ್ಗೆ ಸರ್ಟೇನ್ ಆಂಗಲ್ ಇಂದ ನೋಡಿದಾಗ ಮಾತ್ರ ಆ ಆಬ್ಜೆಕ್ಟ್ ಕಾಣುತ್ತೆ. ಆ ಆಂಗಲ್ ಆಫ್ ವ್ಯೂ ಗಿಂತ ಜಾಸ್ತಿ ಹೋಗುತ್ತೆ. ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಅ, ಕಾಣಿಸ್ತಿದ್ಯಾ? ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಅ ಆಬ್ಜೆಕ್ಟ್, ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್. ನಾನು ಹೊರಗಡೆ ಹೋಗಿ ಈ ಸರ್ಟೇನ್ ಆಂಗಲ್, ಈ 3 ಡೈಮೆನ್ಷನಲ್ ಆಂಗಲ್ ಇದೆ, ಈ ಆಂಗಲ್ ಒಳಗಡೆ ನೋಡಿದ್ರೆ ಮಾತ್ರ ಕಾಣೋದು. ಈ ಆಂಗಲ್ ಗಿಂತ ಆಚೆ ಹೋಗಿ ನೋಡಿದ್ರೆ ಈ ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್ ಕಾಣೋದಿಲ್ಲ. ಸೊ ದಟ್ ಈಸ್ ಅ ಕ್ರಿಟಿಕಲ್ ಆಂಗಲ್ ಅಂಡ್ ದಿಸ್ ಆಂಗಲ್ ವಿಲ್ ಬಿ IC. ಟೋಟಲ್ ಆಂಗಲ್ ಆಫ್ ವ್ಯೂ ವಿಲ್ ಬಿ 2IC. ಆಬ್ಜೆಕ್ಟ್ ಇಲ್ಲಿದೆ ಅಂದ್ರೆ
ನಾನು 2IC ಆಂಗಲ್ ಅಲ್ಲಿ ವ್ಯೂ ಆಂಗಲ್ ಆಫ್ ವ್ಯೂ ಅಲ್ಲಿ ಮಾತ್ರ ನೋಡಿದಾಗ ನನಗೆ ಈ ಆಬ್ಜೆಕ್ಟ್ ಕಾಣುತ್ತೆ, ಇಲ್ಲ ಅಂದ್ರೆ ಕಾಣೋದಿಲ್ಲ. ಸೊ ನೆಕ್ಸ್ಟ್ ವಾಟ್ ವಿ ವಿಲ್ ಡೂ ಇಸ್ ವಿ ವಿಲ್ ಕನ್ಸಿಡರ್ ಎ ಟ್ರಯಾಂಗಲ್ OPQ. Consider a triangle OPQ. So before that, I will consider sine of IC is equals to refractive index of the denser medium. Idu mu anta consider martini, idu 1 anta consider martini. Refractive index of denser medium is mu, refractive index of rarer medium is 1. So illi 8 anta consider martini, 1 divided by mu. So IC is equals to sine inverse of 1 by mu. So idನ್ನ note ಮಾಡಿ ಇಟ್ಕೊಳ್ಳಿ. I'll call this as equation number 1. So from triangle OPQ, tan of theta is equals to tan IC. What is theta? IC is equals to opposite divided by adjacent. Opposite ಏನಿದೆ ನೋಡಿ, opposite is R and adjacent is this distance. ಇದನ್ನೇ ನಾವು h ಅಂತ ತಗೊಂಡಿದ್ವಿ, h ಅಂತ ಬರ್ಕೊಂತೀನಿ. So therefore tan of IC is equals to R by h we got from here. Sine of IC is equals to 1 by mu. Sine IC 1 by mu idre tan IC ಏನಿರುತ್ತೆ, let us see. So let me consider a triangle like this. So ಈ angle IC idre, according to this one, sine IC is 1 by mu, opposite by hypotenuse. Opposite ಎಷ್ಟಿದೆ, mu 1 ಇದೆ, hypotenuse ಎಷ್ಟಿದೆ, mu ಇದೆ. ಹಾಗಾದ್ರೆ ಇದೆಷ್ಟಾಗಿರುತ್ತೆ, that will be square root of mu square minus 1. So Pythagorean theorem apply ಮಾಡಿದ್ರೆ mu square is equal to 1 plus x square, x is equals to square root of mu square minus 1. So therefore tan IC is equals to opposite divided by adjacent. Tan IC ಗೆ ಏನಂತ ರಿಪ್ಲೇಸ್ ಮಾಡಬಹುದು, 1 divided by square root of mu square minus 1, that is equals to R divided by h, and R is equals to h divided by square root of mu square minus 1. So ನಮಗೆ ಕಾಣಿಸ್ತಕ್ಕಂಥ ಸರ್ಕ್ಯುಲರ್ ಪ್ಯಾಚ್ ರೇಡಿಯಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಟ್ ಡಿಪೆಂಡ್ಸ್ at what depth the object is kept, and also it depends on the refractive index of the given medium. So ಕೊಟ್ಟಿರ್ತಕ್ಕಂಥ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ, ಸೊ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಎ ಪಾಯಿಂಟ್ ಸೋರ್ಸ್. ಸೊ ಇದು ಅರ್ಥ ಆಯ್ತಾ, 3 ಡೈಮೆನ್ಷನಲ್ ಅಲ್ಲಿ ನಿಮ್ಗೆ ಒಂದು ಸರ್ಕಲ್ ಪ್ಯಾಚ್ ಮಾತ್ರ ಕಾಣಿಸುತ್ತೆ, ಮೇಲೆಯಿಂದ ನೋಡಿದ್ರೆ ಒಂದು ಸರ್ಕ್ಯುಲರ್ ಪ್ಯಾಚ್ ಕಾಣಿಸುತ್ತೆ, ಆ ರೀಜನ್ ಇಂದ ಆಚೆಗೆ ಹೋಗಿ ನೋಡಿದ್ರೆ ಯು ಕಾಂಟ್ ಸಿ ದಿಸ್ ಒನ್. ಸೊ ದಟ್ ಈಸ್ ಅ thing. R is equal to h divided by square root of mu square minus 1. So next we will solve a problem based on this one. Problem is, I'll write the ಬನ್ನಿ ಅದ್ರ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. The question is a point light source is kept at a depth of 12 centimeter from surface in a glass slab of refractive index 5 by 3. Calculate the area of circular patch through which light can emerge. So this is the question. Options ಬೇಕಾದ್ರೆ ಕೊಡ್ತೀನಿ. So option A is 9 pi centimeter square, option B 6 pi centimeter square, option C 81 pi centimeter square, option D 256 pi centimeter square. So pause the video and try by yourself. Video na pause ಮಾಡಿ try ಮಾಡಿ. So I am going to solve 3 2 1 done. So if your answer is this one, it is a correct answer. So let me prove. ಅದನ್ನ ಪ್ರೂವ್ ಮಾಡ್ತೀನಿ. So according to the given problem, ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಪ್ರಕಾರ ಗ್ಲಾಸ್ ಸ್ಲಾಬ್ ಒಳಗಡೆ ಒಂದು ಪಾಯಿಂಟ್ ಸೋರ್ಸ್ ನ ಇಟ್ಟಿದ್ದಾರೆ. ಆ ಪಾಯಿಂಟ್ ಸೋರ್ಸ್ ಎಷ್ಟು ಹೈ ಡೆಪ್ತ್ ಅಲ್ಲಿ ಇದೆ? So it is at a depth of 12 centimeter. So illinda ilge depth 12 centimeter ide, they have given that one, this is 12, and refractive index of glass is 5 by 3. Illinda bartakanta light, the light coming from here,
ಸೊ ಇಲ್ಲಿಂದ ನೋಡಿದ್ರೆ ಕಾಣಿಸುತ್ತೆ ಸರ್ಟೆನ್ ಸರ್ಕ್ಯುಲರ್ ಪ್ಯಾಚ್ ಇಂದ ಮಾತ್ರ ಕಾಣಿಸುತ್ತೆ. ಓನ್ಲಿ ಥ್ರೂ ಎ ಸರ್ಟೆನ್ ಸರ್ಕ್ಯುಲರ್ ಪ್ಯಾಚ್ ದ ಲೈಟ್ ಕ್ಯಾನ್ ಬಿ ಸೀನ್. ಸೊ ಈ ಪ್ಯಾಚ್ ಇಂದ ಆಚೆ ಕಡೆಗೆ ಹೋದ್ರೆ ಲೈಟ್ ಕಾಣಲ್ಲ. ಸೊ ಈ ಪ್ಯಾಚ್ ಏರಿಯಾ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಿದೆ. ಇಟ್ಸ್ ತ್ರೀ ಡೈಮೆನ್ಷನ್ ಸರ್ಕ್ಯುಲರ್ ಏರಿಯಾ. ಸೊ ಆ ಏರಿಯಾ ಒಳಗಡೆಯಿಂದ ಮಾತ್ರ ಲೈಟ್ ಬರುತ್ತೆ. ಮಿಕ್ಕಿರ್ತಕ್ಕಂಥ ಲೈಟ್ ಏನಾಗುತ್ತೆ ಅದ್ರ ಆಚೆಯಿಂದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಎಡ್ಜ್ ಅಲ್ಲಿ gazing emergence ಆಗುತ್ತೆ. So now we need to find out area of this one. ನಮ್ಗೆ ರೇಡಿಯಸ್ ಗೆ ಫಾರ್ಮುಲಾ ಇದೆ. ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪ್ಯಾಚ್ through which the light can emerge is equals to h divided by square root of mu square minus 1 derive ಮಾಡಿದೀವಿ. r is equals to 12 divided by, so height is 12 ಅಂದ್ರೆ depth ಎಷ್ಟಿದೆ ಇಲ್ಲಿನ ಸರ್ಫೇಸ್ ಇಂದ 12 cm divided by square root of mu square ಎಷ್ಟಿದೆ, so mu 5/3 ಇದೆ, mu square 25 divided by 9 minus 1. So this will be 12 divided by square root of 25 minus 1, 25 by 9 minus 1 is square root of 16 divided by 9. So we'll get 12 into 3 divided by 4. So this will be 9 centimeter. So the radius of the circular patch is 9 centimeter. But anta hege tick ಮಾಡಬೇಡಿ. So ಅಲ್ಲಿ ಕೇಳ್ತಿರೋದು area of the circular patch. Area is equals to pi r square. So that means pi into 9 square centimeter square. So we'll get 81 pi centimeter square. So therefore the option is C is the correct answer. So next we will go to the last topic of this video, optical fibers. The most important and most interesting topic based on total internal reflection. Right, I'm going to erase done. So next topic is optical fibers. Optical fibers. Optical fibers. Optical fibers. So actually ಏನಿದು optical fiber ಅಂದ್ರೆ it is basically designed for communication purpose. So actually ಕಂಪ್ಯೂಟರ್ಗೆ ನೀವು ಏನೇ ಕಮಾಂಡ್ ಅನ್ನ ಕೊಡಿ ಅದಕ್ಕೆ ಅರ್ಥ ಆಗೋದು 0 and 1 ಲ್ಯಾಂಗ್ವೇಜ್ ಅಲ್ಲಿ. ಸೊ ಅಂತ ಇನ್ಫಾರ್ಮೇಶನ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ವಿ ಮೇಕ್ ಯೂಸ್ ಆಫ್ ಎ ಡಿವೈಸ್ ಕಾಲ್ ಆಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್. ಅದು ಯಾವ ತರ ವರ್ಕ್ ಆಗುತ್ತೆ ವಿ ವಿಲ್ ಸಿ. ಸೊ ಲೆಟ್ ಮೀ ಕನ್ಸಿಡರ್ ಐ ಆಮ್ ಇನ್ ಇಂಡಿಯಾ and I want to call the person who is in America. ಅಮೆರಿಕಲ್ಲಿ ಇರ್ತಕ್ಕಂಥ ಪರ್ಸನ್ಗೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಬೇಕು. ನಾನು ಮಾತಾಡೋವಾಗ ಇಲ್ಲಿ ಸೆಲ್ ಫೋನ್ ಅಲ್ಲಿ ಮಾತಾಡ್ತೀನಿ. ಆ ಸೆಲ್ ಫೋನ್ ಸಿಗ್ನಲ್ ಸೀದಾ 0 and 1 ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿ ಟವರ್ಗೆ ಹೋಗುತ್ತೆ. ಟವರ್ ಇಂದ ಸ್ಯಾಟಲೈಟ್ಗೆ ಹೋಗಲ್ಲ. ಆ ಸ್ಯಾಟಲೈಟ್ ಇಂದ ಕೇಬಲ್ ಕನೆಕ್ಷನ್ ಅಲ್ಲಿ US ಅಲ್ಲಿ ಇರ್ತಕ್ಕಂಥ ಇನ್ನೊಂದು ಟವರ್ಗೆ ಹೋಗಿ ಅಲ್ಲಿಂದ ಈ ಪರ್ಸನ್ ಸೆಲ್ ಫೋನ್ಗೆ ಹೋಗಿ ಡಿಕೋಡ್ ಆಗಿ ಅಲ್ಲಿ ಅವ್ರಿಗೆ ಕೇಳಿಸುತ್ತೆ. ಸೊ ಆಕ್ಚುಲಿ ನಾವೇನೇ ಹೇಳಿ ವಾಟ್ ಎವರ್ ವಿ ಸೇ ಹೆಲೋ ಅಂತ ಹೇಳಿದ್ರೆ ಕಂಪ್ಯೂಟರ್ಗೆ 0 1 ಮತ್ತು ಆಲ್ಫಾಬೆಟ್ಸ್ ಇರೋದು, ಬೇರೆ ಯಾವುದೂ ಇಲ್ಲ. ನಮಗೆ ಇದ್ದಂಗೆ ಓಕೆ 0 and 1. ಸೊ ನೀವು ಏನೇ ಹೇಳಿ 0 and 1 ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಬೇಕಾದ್ರೆ ನೀವು ಯಾವ್ದಾದ್ರು ವೆಬ್ಸೈಟ್ಗೆ ಹೋಗಿ ಬೈನರಿ ಲ್ಯಾಂಗ್ವೇಜ್ ಕನ್ವರ್ಟರ್ ಅಂತ ಹೊಡೆದ್ರೆ ನೀವೇನಾದ್ರು ಒಂದು ಟೈಪ್ ಮಾಡಿ ಅದು ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಇಷ್ಟೊಂದು ದೊಡ್ಡದಾಗ ಬರುತ್ತೆ. ಜಸ್ಟ್ ಹಲೋ ಅನ್ನೋ ವರ್ಡ್ಗೆ ಇಷ್ಟೊಂದು ದೊಡ್ಡದಾಗ ಬರುತ್ತೆ ಬೈನರಿ ಕೋಡ್. ನಾನು ಸಿಂಪಲ್ ಆಗಿ ಸೊ 0 1 0 0 1 1 0 ಅಂತ ತಗೊಂತೀನಿ. ಹಲೋ ಅಂದ್ರೆ ಇದು ಇನ್ನೂ ಇರುತ್ತೆ. ಆಕ್ಚುಲಿ ಜಸ್ಟ್ ಎಕ್ಸಾಂಪಲ್ ನ ತಗೊಂತಾ ಇದ್ದೀನಿ. ಸೊ ಇದನ್ನ ಹಲೋ ಅಂತ ಅನ್ಕೊಳ್ಳೋಣ. ಯಾವ ಲ್ಯಾಂಗ್ವೇಜ್ ಅಲ್ಲಿ? ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಹಲೋ ಅಂತ ಅನ್ಕೊಂತಾ ಇದ್ದೀನಿ. ಸೊ ಈಗ ಇದನ್ನ ಹೇಗೆ ಟ್ರಾನ್ಸ್ಮಿಟ್ ಮಾಡೋದು ನೋಡಿ. 0 ಅಂದ್ರೆ 0 and 1 ಅನ್ನ ನಾವು ಲೈಟ್ ಸಿಗ್ನಲ್ಸ್ ಅಲ್ಲಿ ಕಳಿಸಬಹುದಾ? 0 ಅಂದ್ರೆ ಲೈಟ್ ಆಫ್ ಆಗಿದೆ, 1 ಅಂದ್ರೆ ಲೈಟ್ ಆನ್ ಆಗಿದೆ. ಸೊ 1 0 1 1 0 0 0 1 1 ಈ ತರ ಕನ್ವರ್ಟ್ ಮಾಡ್ಬೋದಾ? ಸೊ ಈ ಲೈಟ್ ಸಿಗ್ನಲ್ಸ್ ನ ನಾವು ಆ ಕಡೆ ಕಳಿಸಿದ್ರೆ ಇಟ್ಸ್ ಜಾಬ್ ಡನ್. ಈ ಪರ್ಪಸ್ಗೆ ವಿ ಮೇಕ್ ಯೂಸ್ ಆಫ್ ಸ್ಪೆಷಲ್ ಕೈಂಡ್ ಆಫ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಆಸ್ ಆಪ್ಟಿಕಲ್ ಫೈಬರ್ಸ್. ಸರ್ ಈ ಸಿಗ್ನಲ್ಸ್ ವೈರ್ಸ್ ಅಲ್ಲಿ ಕಳಿಸಬಹುದಲ್ಲ? ವೈರ್ಸ್ ಅಲ್ಲಿ ಕಳಿಸಿದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಸಿಗ್ನಲ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ, ಮತ್ತೆ ಮ್ಯಾಗ್ನಿಫೈ ಮಾಡಬೇಕು, ಮತ್ತೆ ಟ್ಯಾಂಪರ್ ಆಗೋ ಸಾಧ್ಯತೆ ಇರುತ್ತೆ. ಮಧ್ಯದಲ್ಲಿ ಯಾರಾದ್ರೂ ಟ್ಯಾಂಪರ್ ಮಾಡಿ ಕನೆಕ್ಷನ್ ತಗೊಂಡು ಆ ಸಿಗ್ನಲ್ ನ ಡಿಕೋಡ್ ಮಾಡಬಹುದಲ್ಲ. ಸೊ ನಮಗಾದ್ರೆ ಹೋಗಿ ಅಟ್ಲೀಸ್ಟ್ ಮಿಲಿಟರಿ ಪರ್ಪಸ್ಗಾದ್ರೂ ಇಂಥವೆಲ್ಲ ಸೀಕ್ರೆಟ್ ಆಗಿ ಮೆಸೇಜ್ ನ ಪಾಸ್ ಮಾಡಬೇಕು. ಸೊ ಲೆಟ್ಸ್ ಸಿ ಹೌ ದ ಆಪ್ಟಿಕಲ್ ಫೈಬರ್ ವರ್ಕ್ಸ್. ಸೊ ಆಪ್ಟಿಕಲ್ ಫೈಬರ್ ಕನ್ಸಿಸ್ಟ್ ಆಫ್ inner core and outer cladding. So inside one material irutte and it is a optically transparent material. Andre light can pass through this medium. So this is inside core, inner core. Usually refractive index of the inside core will be 1.7. A special kind of material, transparent medium. So outside ee layer ge idu cylindrical shape irutte. So infinite length irutte and outside to this one there is another layer called outside cladding. This is also transparent medium. So iduna outside cladding. So idu refractive index usually mu is equals to 1.7 irutte. Sorry, idu 1.6 irutte usually.
ಸೊ ಬೇರೆ ಬೇರೆ ಮೆಟೀರಿಯಲ್ಸ್ ಈಗ ಬಂದಿರಬಹುದು, ಬಟ್ ಯೂಶಲಿ ಔಟ್ಸೈಡ್ ಮೀಡಿಯಮ್ದು 1.6 ಒಂದ್ ನಿಮಿಷ. ಸೊ ಕರೆಕ್ಟ್ ಆಗಿ ಬರ್ದಿದೆ. ಸೊ ಇನ್ಸೈಡ್ 1.7 ಇತ್ತು, ಇಲ್ಲಿ 1.6 ಇದೆ. ಸೊ ಡೆನ್ಸರ್ ಟು ರೇರರ್, ಐ ಆಮ್ ರೈಟ್. ಸೊ ಈ ತರ ಇರ್ತಕ್ಕಂಥ ಎರಡು ಲೇಯರ್ಸ್ ನ ಕನ್ಸಿಡರ್ ಮಾಡ್ತೇವೆ, ಇನ್ಸೈಡ್ ಕೋರ್ and it is made up of denser medium compared to the outside cladding. So outside cladding ಗೆ ಇನ್ನೊಂದು ಮೆಟೀರಿಯಲ್ ನ ತುಂಬಿಸ್ತಾರೆ. ಸೊ ಅದದ್ದು ರಿಫ್ರಾಕ್ಟಿವ್ನೆಸ್ ಇದಕ್ಕಿಂತ ಕಮ್ಮಿ ಇರುತ್ತೆ. ಸೊ ದಿಸ್ ಇಸ್ ಅ ಥಿಂಗ್. ಅಂಡ್ ಇದ್ರ ಸರೌಂಡಿಂಗ್ ಆಗಿ ಒಂದು ಪೈಪ್ ತರ ಇರುತ್ತೆ, ಅದ್ರ ಸರೌಂಡಿಂಗ್ ಆಗಿ ಸ್ಟೀಲ್ ನ ರ್ಯಾಪ್ ಮಾಡಿರ್ತಾರೆ, ಮತ್ತೆ ಅದ್ರ ಮೇಲೆ ಪ್ಲಾಸ್ಟಿಕ್ ನ ರ್ಯಾಪ್ ಮಾಡಿರ್ತಾರೆ. ಸೊ ಯೂಶಲಿ ದಟ್ ಈಸ್ ಡನ್ ಫಾರ್ ಫಿಸಿಕಲ್ ಪ್ರೊಟೆಕ್ಷನ್, ಅಂದ್ರೆ ಫಿಸಿಕಲ್ ಆಗಿ ಯಾವುದೇ ಡ್ಯಾಮೇಜ್ ಆಗ್ತಿರೋದಕ್ಕೆ. ಸೊ ಇದು ಥಿಕ್ನೆಸ್ ಎಷ್ಟಿರುತ್ತೆ ಗೊತ್ತಾ? ಸೊ 10⁻⁻6 ಮೀಟರ್ ಅಷ್ಟಿರುತ್ತೆ, ಮೈಕ್ರೋಮೀಟರ್ ಅಲ್ಲಿ ಇರುತ್ತೆ. ಸೊ ದಿಸ್ ವೆರಿ ವೆರಿ ಸ್ಮಾಲ್. ಇಷ್ಟು ದೊಡ್ಡದಾಗಿ ಬರ್ದಿದ್ದೀರಲ್ಲ ಸರ್, ನಾನು ಝೂಮ್ ಮಾಡಿ ಬರ್ತಿದ್ದೀನಿ. ಸೊ ಒಳಗಡೆ ಕೋರ್ ಇದೆ, ಅದರಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಮೀಡಿಯಂ ಇದೆ, ಆ ಕೋರ್ ಆಚೆಗೆ ಸ್ವಲ್ಪ ರೇರರ್ ಮೀಡಿಯಂ ಇದೆ, ದಟ್ ಈಸ್ ಔಟ್ಸೈಡ್ ಕ್ಲಾಡಿಂಗ್. ದಿಸ್ ಇಸ್ ಆಲ್ಸೋ ಆಪ್ಟಿಕಲಿ ಟ್ರಾನ್ಸ್ಪರೆಂಟ್ ಮೀಡಿಯಂ, ದಿಸ್ ಇಸ್ ಆಲ್ಸೋ ಆಪ್ಟಿಕಲಿ ಟ್ರಾನ್ಸ್ಪರೆಂಟ್ ಮೀಡಿಯಂ. ಸೊ ಈಗ ಇದ್ರ ಸುತ್ತಲೂ ಏನಿರುತ್ತೆ? ಸ್ಟೀಲ್ ರ್ಯಾಪಿಂಗ್ ಇರುತ್ತೆ, ಮತ್ತೆ ಪ್ಲಾಸ್ಟಿಕ್ ರ್ಯಾಪಿಂಗ್ ಇರುತ್ತೆ ಫಾರ್ ಫಿಸಿಕಲ್ ಪ್ರೊಟೆಕ್ಷನ್. ನೀವು ಬೇಕಾದ್ರೆ ರೋಡ್ ಸೈಡ್ ಹೋಗ್ತಿರ್ಬೇಕಾದ್ರೆ ಒಂದು ಮೈಲ್ ಸ್ಟೋನ್ ತರ ಈ ತರ ಬರ್ದಿರ್ತಾರೆ. ಆಕ್ಚುಲಿ ಮೈಲ್ ಸ್ಟೋನ್ ಅಲ್ಲ, ಅದು OFC ಅಂತ ಬರ್ದಿರ್ತಾರೆ. ಫುಟ್ಪಾತ್ ಮೇಲೆ ಬರ್ದಿರ್ತಾರೆ, ಒಂದು ಕಲ್ಲು ಹಾಕಿರ್ತಾರೆ, ಅದ್ರ ಮೇಲೆ OFC ಅಂತ ಬರ್ದಿರ್ತಾರೆ. ಬೇಕಾದ್ರೆ ಗಮನಿಸಿ, ವೀರ್ಗಲ್ ಇದು ವೀರ್ಗಲ್ ಅಲ್ಲ. ಸೊ ಇಟ್ ಈಸ್ OFC ಸಿಗ್ನಲ್, ಅಂದ್ರೆ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ವೈರ್ ಒಳಗಡೆ ಪಾಸ್ ಆಗಿದೆ. ಸೊ ಡಿಗ್ ಮಾಡುವಾಗ ಕೇರ್ಫುಲ್ ಆಗಿರಿ ಅಂತ ಒಂದು ಸಿಗ್ನಲ್ ಅಷ್ಟೇ. ಸೊ ರಿಲಯನ್ಸ್ OFC, BSNL OFC, ಜಿಯೋ OFC ಅಂತ ಡಿಫ್ರೆಂಟ್ ಕಂಪನೀಸ್ OFCs ಇನ್ಸ್ಟಾಲ್ ಮಾಡಿರುತ್ತೆ. ಸೊ ದಟ್ ಈಸ್ ನಾಟ್ ಅವರ್ ಜಾಬ್. ಸೊ it consists of an inner core and outside cladding. Inner core is more denser than outside cladding. ಸೊ ಈಗ ನಾವು ಆಲ್ರೆಡಿ ಹೇಳಿದ್ದೀನಿ, ಸಿಗ್ನಲ್ ನ ಯಾವ ತರ 0 and 1 ಗೆ ಕನ್ವರ್ಟ್ ಮಾಡೋದು. ಸೊ ಲೈಟ್ ಸಿಗ್ನಲ್ಸ್ ಕನ್ವರ್ಟ್ ಮಾಡಬಹುದು. 1 ಅಂದ್ರೆ ಲೈಟ್ ಇದೆ, ಆನ್ ಆಗಿದೆ, 0 ಅಂದ್ರೆ ಆಫ್ ಆಗಿದೆ. ಸೊ ಈಗ ಹಲೋ ಅಂತಕ್ಕಂಥ ವರ್ಡ್ ನ ಎಕ್ಸಾಂಪಲ್ ಎಕ್ಸಾಕ್ಟ್ಲಿ ಅಲ್ಲ, ಇಷ್ಟುದ ಬರುತ್ತೆ, ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಹಲೋ ಅಂದ್ರೆ. ಸೊ 01001110 ಅಂತ ಅನ್ಕೊಳ್ಳೋಣ. ಸೊ ಬೈನರಿ ಕನ್ವರ್ಟ್ ಮಾಡಿದ್ರೆ ಇಷ್ಟು ಬಂದಿದೆ. ಸೊ ಈಗ ಈ ಲೈಟ್ ಸಿಗ್ನಲ್ಸ್ ನಾನು ಈ ಕಡೆಯಿಂದ ಆ ಕಡೆ ಕಳಿಸ್ಬೇಕು, ಮೇ ಬಿ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಸೊ ಈಗ ಲೈಟ್ ಕನ್ವರ್ಟರ್ ನ ಯೂಸ್ ಮಾಡ್ಕೊಂಡು, ಸೊ ಐ ಕ್ಯಾನ್ ಕನ್ವರ್ಟ್ ದಿಸ್ ಇನ್ ಟು ಅ ಲೈಟ್ ಸಿಗ್ನಲ್. ಆ ಲೈಟ್ ಸಿಗ್ನಲ್ ನ ಐ ವಿಲ್ ಇನ್ಸಿಡೆಂಟ್ ಇನ್ಸೈಡ್ ದ ಆಪ್ಟಿಕಲ್ ಫೈಬರ್ ವಿತ್ a certain angle of incidence such that the angle of incidence for this core and cladding is greater than critical angle. So ಈ ಇನ್ಸಿಡೆಂಟ್ ರೇನ ಯಾವ ತರ ಇನ್ಸಿಡೆಂಟ್ ಮಾಡ್ಬೇಕಂದ್ರೆ, ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಇರ್ತಕ್ಕಂಥ ಆಂಗಲ್ ಅಲ್ಲಿ ಇನ್ಸಿಡೆಂಟ್ ಮಾಡಿದ್ರೆ ಇದೇನಾಗತ್ತೆ, ಡೆನ್ಸರ್ ಟು ರೇರರ್ ಮೀಡಿಯಂ ಕಡೆಗೆ ಡೈರೆಕ್ಟ್ ಆಗಿದೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗತ್ತೆ. ಮತ್ತೆ ಇಲ್ಲೂ ಅದೇ ತರ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಅಗೈನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗತ್ತೆ. ಮತ್ತೆ ಇಲ್ಲೂ angle of incidence is greater than critical angle, ಇದೇ ತರ ಹೋಗ್ತಾ ಇರುತ್ತೆ. ಸೊ ಆ ಕಡೆ at the end of the optical fiber we can receive the same signal what we have sent. So 0 ಅಂದ್ರೆ ಲೈಟ್ ಇಲ್ಲ, 1 ಅಂದ್ರೆ ಲೈಟ್ ಇದೆ. ಸೊ 0 1 0 0 1 1 1 0. ಸೊ ಇದೇ ಸಿಗ್ನಲ್ ನಮ್ಗೆ ಇಲ್ಲಿ ಬಂತು. ಸೊ ದಟ್ ಈಸ್ 0 1 0 0 1 1 1 0. ಸೊ ಈಗ ಈ ಬೈನರಿ ಕೋಡ್ ನ ನಾವು ಡಿಕೋಡ್ ಮಾಡಿ ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡಬಹುದು. ಇಲ್ಲಿ ಹಲೋ ಅಂತ ಬಂದ್ರೆ ಆ ಕಡೆನೂ ಹಲೋ ಅಂತಾನೆ ಬರುತ್ತೆ ಡಿಕೋಡ್. ಇದನ್ನ ಕೋಡಿಂಗು, ಇದನ್ನ ಡಿಕೋಡಿಂಗ್ ಅಂತ ಕರಿತೀವಿ. ಸೊ ಆಪ್ಟಿಕಲ್ ಫೈಬರ್ಸ್ ಇಸ್ ಅ ವ್ಯಾಸ್ಟ್ ಫೀಲ್ಡ್. ನಿಮಗೆ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ಸ್ ಇರುತ್ತೆ ಇಂಜಿನಿಯರಿಂಗ್ ಅಲ್ಲಿ. ಸೊ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ಸ್ ಅಲ್ಲಿ ಇರುತ್ತೆ, ಆಪ್ಟಿಕಲ್ ಫೈಬರ್ ಇಂಜಿನಿಯರಿಂಗ್ ಅಲ್ಲಿ ಇರುತ್ತೆ, ಡಿಫ್ರೆಂಟ್ ಸ್ಟಡೀಸ್ ಇದೆ ಇದ್ರ ಮೇಲೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ. ಸದ್ಯಕ್ಕೆ ವಿ ಆರ್ ರೆಸ್ಟ್ರಿಕ್ಟಿಂಗ್ ಓನ್ಲಿ qualitative study. So optical fiber ಹೀಗೆ ವರ್ಕ್ ಆಗುತ್ತೆ. And what are the uses of optical fiber? Obviously ನಾ ಹೇಳಿದೆ, so it is used in communication purpose. ವೈರ್ ಅಲ್ಲಿ ಯೂಸ್ ಮಾಡಿದ್ರೆ ವೈರಲ್ ಸಿಗ್ನಲ್ಸ್ ನ ಸೆಂಡ್ ಮಾಡಿದ್ರೆ ವೈರಲ್ ರೆಸಿಸ್ಟೆನ್ಸ್ ಇರುತ್ತೆ, ಸಿಗ್ನಲ್ ಕ್ವಾಲಿಟಿ ಲೂಸ್ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಎನರ್ಜಿ ಲಾಸ್ ಇಲ್ಲ. ಸೊ 100% ಟ್ರಾನ್ಸ್ಮಿಟ್, ನಾಟ್ 100, ಅಟ್ ಲೀಸ್ಟ್ 99% ಅಥವಾ 90%. ಸೊ 90% ಇಸ್ ಬೆಟರ್ ದನ್ ಇನ್ ವೈರ್. ವೈರ್ ಗೆ ಕಂಪೇರ್ ಮಾಡಿದ್ರೆ 1 ಕಿಲೋಮೀಟರ್ ಹೋಗಿದ ತಕ್ಷಣ ಸಿಗ್ನಲ್ ಲಾಸ್ ಆಗುತ್ತೆ, ಅಂದ್ರೆ ಡೌನ್ ಆಗ್ಬಿಡುತ್ತೆ ಸಿಗ್ನಲ್ ಸ್ಟ್ರೆಂತ್. ಮತ್ತೆ ಅದನ್ನ ಮ್ಯಾಗ್ನಿಫೈ ಮಾಡಬೇಕು, ಇಲ್ಲ ಅದ್ರ ಕತೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ದ ಲಾಸ್ ಆಫ್ ಎನರ್ಜಿ ಇಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಸೊ ದೇ ಆರ್ ಯೂಸ್ಡ್ ಇನ್ ಕಮ್ಯುನಿಕೇಶನ್ ಪರ್ಪಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಇಟ್ ಈಸ್ ಯೂಸ್ಡ್ ಇನ್ ಮಿಲಿಟರಿ ಪರ್ಪಸ್. ಎಸ್ಪೆಷಲಿ ಮಿಲಿಟರಿ ಅಲ್ಲಿ ಇದನ್ನೇ ಪ್ರಿಫರ್ ಮಾಡ್ತಾರೆ. ವೈರಸ್ ಅಲ್ಲಿ ಸಿಗ್ನಲ್ ನ ಕಳಿಸಿದ್ರೆ ಆ ವೈರ್ ನ ಟ್ಯಾಂಪರ್ ಮಾಡಿ ಸಿಗ್ನಲ್ ನ ನಾವು ಆಚೆ ಕಡೆ ತಗೋಬಹುದು. ಏನ್ ಕಳಿಸ್ತಿದ್ದಾರೆ ಮೆಸೇಜ್ ಅಂತ ಡಿಕೋಡ್ ಮಾಡಬಹುದು ಆರಾಮಾಗಿ. ಬಟ್ ಈ ಪ್ರೊಸೀಜರ್ ಅಲ್ಲಿ ಲೈಟ್ ನಾವ್ ಎಲ್ಲಾದ್ರೂ ಲೈಟ್ ನ ಬ್ರೇಕ್ ಮಾಡಿದ್ರೆ ಆ ಕಡೆ ಸಿಗ್ನಲ್ ಕಟ್ ಆಗ್ಬಿಡುತ್ತೆ ಪಟ್ ಅಂತ. ಯಾಕಂದ್ರೆ ಲೈಟ್ ನ ನಾವು ಡೂಪ್ಲಿಕೇಟ್ ಮಾಡಕ್ ಆಗಲ್ಲ. ಈ ವೈರ್ ನ ಕಟ್ ಮಾಡಿದ ತಕ್ಷಣ ಆ ಕಡೆ ನಿಂತು ಹೋಗುತ್ತೆ. ಸೊ ಇಟ್ ಈಸ್ ಇಂಡಿಕೇಟೆಡ್ ದಟ್ ಸಮ್ವನ್ ಟ್ಯಾಂಪರ್ಡ್ ದ OFC. ಸೊ ಇದೆಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ, ಸೊ ಇಟ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ಫಿಸಿಕಲ್ ಡ್ಯಾಮೇಜ್. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯು ಕೆನಾಟ್ ಟ್ಯಾಂಪರ್ ದಿಸ್ ಒನ್. ಸೊ ಇಟ್ ಈಸ್ ಯೂಸ್ಡ್ ಇನ್ ಮಿಲಿಟರಿ ಪರ್ಪಸ್
ಅಂಡ್ ದೇ ಆರ್ ಯೂಸ್ಡ್ ಇನ್ ಮೆಡಿಕಲ್ ಫೀಲ್ಡ್. ಮೆಡಿಸಿನ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ, ಮೆಡಿಸಿನ್ ಫೀಲ್ಡ್. ಸೊ ನಿಮ್ಮಲ್ಲಿ ಮುಂದೆ ಮುಂದೆ ಎಷ್ಟು ಜನ ಡಾಕ್ಟರ್ ಆಗ್ತಾರೋ ಗೊತ್ತಿಲ್ಲ. ಸೊ ಯೂಶಲಿ ಇಂಟರ್ನಲ್ ಆರ್ಗನ್ಸ್ ನ ಎಕ್ಸಾಮಿನ್ ಮಾಡುವಾಗ ಕಟ್ ಮಾಡಿಬಿಟ್ಟು ಓಪನ್ ಮಾಡಿ ನೋಡ್ತೀವಿ, ಕಣ್ಣಲ್ಲಿ ಇಲ್ಲ. ಸೊ ಒಂದು ಇನ್ಸ್ಟ್ರೂಮೆಂಟ್ ನ, ಒಂದು ವೈರ್ಡ್ ಇನ್ಸ್ಟ್ರೂಮೆಂಟ್ ನ ಒಳಗಡೆ ಕಳ್ಸ್ತಾರೆ, ಆ ವೈರ್ಗೆ ಆ ಕ್ಯಾಮರಾನ ಒಳಗಡೆ ಕಳ್ಸು, ಆ ಕ್ಯಾಮರಾದಿಂದ ರಿಸೀವ್ ಆಗಿರ್ತಕ್ಕಂಥ ಸಿಗ್ನಲ್ಸ್ ನ OFC ಮುಖಾಂತರ ಆಚೆಗೆ ತಗೊಂಡು ಮತ್ತೆ ಅದನ್ನ ಸ್ಕ್ರೀನ್ಗೆ ಕ್ಯಾಸ್ಟ್ ಮಾಡಿ ಒಳಗಡೆ ಆರ್ಗನ್ಸ್ ಯಾವ ತರ ಇನ್ಫೆಕ್ಷನ್ ಆಗಿದೆ ಅಂತ ನಾವು ಸ್ಟಡಿ ಮಾಡ್ಬೋದು ಮೆಡಿಸಿನ್ ಫೀಲ್ಡ್ ಅಲ್ಲಿ. ಸೊ ದೆನ್ ಯು ಕ್ಯಾನ್ ಯೂಸ್ ಫಾರ್ ಡೆಕೋರೇಟಿವ್ ಪರ್ಪಸಸ್, ದೆನ್ ಯು ಕ್ಯಾನ್ ಯೂಸ್ ಫಾರ್ ಇಂಟೀರಿಯರ್ ಪರ್ಪಸಸ್. ಈಗ ಯಾವುದೋ ಒಂದು ರೂಮ್ ಅಲ್ಲಿ ಬಿಸಿಲೇ ಬೀಳಲ್ಲ, ಫಾರ್ ಎಕ್ಸಾಂಪಲ್ ಬಿಸಿಲೇ ಬೀಳಲ್ಲ ಅಂದ್ರೆ ನಾವು ಬಿಸಿಲು ಬೇಕು, ಏನ್ ಮಾಡೋದು? ಸೊ ಯಾವ್ದು ಹೊರಗಡೆ ಇರ್ತಕ್ಕಂಥ ಒಂದು ಓಪನ್ ಏರಿಯಾ ಅಲ್ಲಿ ಸನ್ಲೈಟ್ ನ ರಿಸೀವ್ ಮಾಡ್ಕೊಂಡ್ಬಂದು ಆ ಸನ್ಲೈಟ್ ನ ರೂಮ್ ಗಳಲ್ಲಿ ಬಿಡುವಂತ ಫೆಸಿಲಿಟಿ ಕೂಡ ಇದೆ. ಸೊ ಮುಂದೆ ಏನಾದ್ರು ನೀವು ಹೊಸ ಮನೆ ಕಟ್ಸೋ ಪ್ಲಾನ್ ಇದ್ರೆ, ಸೊ ಈ ಟೆಕ್ನಿಕ್ ನ ಯೂಸ್ ಮಾಡಿ ಯಾವ್ಯಾವ ರೂಮ್ ಅಲ್ಲಿ ಬಿಸಿಲು ಬರಲ್ವೋ ಆ ರೂಮ್ಗೆ ಆಪ್ಟಿಕಲ್ ಫೈಬರ್ ಸಿಸ್ಟಮ್ ನ ಕನೆಕ್ಟ್ ಮಾಡಿ ಬಿಸಿಲಿರ್ತಕ್ಕಂಥ ಏರಿಯಾ ಇಂದ ಸೊ ತಗೊಂಬಂದು ರೂಮ್ಗೆ ಬಿಸಿಲು ಬಿಟ್ಕೋಬಹುದು. ಸೊ ದಿಸ್ ಇಸ್ ಒನ್ ಅಡ್ವಾಂಟೇಜ್ ಆಫ್ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್. ಸೊ ದಟ್ಸ್ ಇಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ critical angle. So ಎಲ್ಲ ಕಾನ್ಸೆಪ್ಟ್ ನ ಕವರ್ ಮಾಡಿದೀನಿ. ಸೊ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಆನ್ ಪ್ರಿಸಮ್ಸ್. ಸೊ ಜೈ ಹಿಂದ್, ಜೈ ಕರ್ನಾಟಕ, ಆಲ್ ದ ವೆರಿ ಬೆಸ್ಟ್. ಆದಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಕ್ವಶನ್ಸ್ ಬೇಕಾದ್ರೆ ಯು ಕ್ಯಾನ್ ವಿಸಿಟ್ ಟೆಲಿಗ್ರಾಮ್ ಚಾನಲ್ ವಿಜ್ಞಾನ್ ಅಕಾಡೆಮಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು.